ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ನಾವು ಚತುರ್ಥ ಸ್ಕಂದದಲ್ಲಿ ಯಾವ ಧ್ರುವ ಮಹಾರಾಜನ ಚರಿತ್ರೆ ಮತ್ತು ಆ ದಕ್ಷನ ಯಜ್ಞದ ನಾಶದ ಪ್ರಸಂಗ ಇವೆಲ್ಲವೂ ಕೂಡ ಚಿಂತನೆ ಮಾಡಿದ್ವಿ. ಇಂದಿನ ದಿವಸ ಆ ಮುಂದುವರಿದಂತಹ 5ನೇ ಸ್ಕಂದದ ಚಿಂತನೆಯನ್ನು ನಡೆಸೋಣ. ವಿಶೇಷವಾಗಿ 5ನೇ ಸ್ಕಂದದಲ್ಲಿ ಕೇವಲ ಶ್ಲೋಕಗಳು ಮಾತ್ರ ಇಲ್ಲ, ಶ್ಲೋಕ ಮತ್ತು ಗದ್ಯ ಭಾಗ ಹೀಗೆ ಎರಡೂ ಕೂಡ ಈ ಒಂದು ಸ್ಕಂದದಲ್ಲಿ ಇದ್ದಾವೆ. ಇಂತಹ ಈ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಆ ಸ್ವಯಂಭುವ ಮನುವಿನ ಮಗನಾದಂತಹ ಪ್ರಿಯವ್ರತ ಮಹಾರಾಜನ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಆ ಪ್ರಿಯವ್ರತರ ಸ್ವಯಂಭುವ ಮನುಗಳಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಅದರಲ್ಲಿ 4ನೇ ಸ್ಕಂದದಲ್ಲಿ ಕೊನೆಗೆ ಆ ಉತ್ತಾನಪಾದ ರಾಜನ ಚರಿತ್ರೆಯನ್ನು ತಿಳಿಸಿದರು. ಮುಂದಿನ ಮಗ ಆ ಪ್ರಿಯವ್ರತ ರಾಜ, ಹೆಸರೇ ಹೇಳುವಂತೆ ಪ್ರಿಯವ್ರತ. ಅವನಿಗೆ ವ್ರತಗಳು ಇದನ್ನು ಮಾಡೋದೇ ತುಂಬ ಪ್ರೀತಿಯಂತೆ. ಏಕಾದಶಿ ವ್ರತ, ಚಾಂದ್ರಾಯಣ ವ್ರತ ಮುಂತಾದಂತಹ ವ್ರತಗಳನ್ನು ಮಾಡೋದರಿಂದ ತುಂಬ ಪ್ರೀತಿ. ಹಾಗಾಗಿ ಅವನಿಗೆ ಪ್ರಿಯವ್ರತ ಎನ್ನುವಂಥ ಹೆಸರು ಅನ್ವರ್ಥಕವಾಗಿತ್ತು ಅಂತೆ. ಆ ರೀತಿಯಾದಂತಹ ಪ್ರಿಯವ್ರತ ರಾಜ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಾರದರು ಬಂದು ಅವನಿಗೆ ಉಪದೇಶವನ್ನು ಮಾಡ್ತಾರೆ ಅಂತೆ, ವೈರಾಗ್ಯದ ಉಪದೇಶವನ್ನು ಮಾಡ್ತಾರೆ. ಯಾವಾಗ ನಾರದರು ಬಂದು ವೈರಾಗ್ಯದ ಉಪದೇಶವನ್ನು ಮಾಡಿದರೋ ಆವಾಗ ಪ್ರಿಯವ್ರತ ರಾಜ ಹೇಳ್ತಾನೆ, ಅಪ್ಪ, ನಾನು ಇನ್ನು ಮುಂದೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನನಗೆ ಯೋಗ್ಯವಾದಂತಹ ಮನುಷ್ಯ ಜನ್ಮ ಬಂದಿದೆ. ಇಂತಹ ಯೋಗ್ಯವಾದಂತಹ ಮನುಷ್ಯ ಜನ್ಮ ಬಂದಾಗ ನಾನೇನು ಮಾಡಬೇಕು? ಪರಮಾತ್ಮನನ್ನು ಧ್ಯಾನವನ್ನು ಮಾಡಬೇಕು. ಆದರೆ ನಾನು ರಾಜ್ಯಭಾರವನ್ನೇ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅದರಿಂದ ಏನಾಗೋದಿಲ್ಲ, ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ನಾನು ರಾಜ್ಯನಾಗೋದಿಲ್ಲ, ಸನ್ಯಾಸಿ ಆಗ್ತೇನೆ ಎಂಬುದಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ ಅಂತೆ. ಆ ರೀತಿಯಾಗಿ ಹೊರಟಾಗ ಯಾವ ಅವನ ತಂದೆಯಾದಂತಹ ಸ್ವಯಂಭೂ ಮನುಗಳೇನೆ ಅನೇಕ ರೀತಿಯಂಥ ಉಪದೇಶವನ್ನು ಮಾಡ್ತಾರೆ, ನೀನು ಮಾಡೋದು ಸರಿಯಲ್ಲ, ಅದು ತಪ್ಪು ಅಂತ ಎಷ್ಟು ಹೇಳಿದರೂ ಕೂಡ ಪ್ರಿಯವ್ರತ ರಾಜ ಒಪ್ಪೋದೇ ಇಲ್ಲ. ನಾನು ಸನ್ಯಾಸಿ ಆಗ್ತೀನಿ, ನನಗೆ ಈ ರಾಜ್ಯಭಾರ ಯಾವುದೂ ಬೇಡ ಅಂತ ಎಲ್ಲವನ್ನೂ ತಿರಸ್ಕಾರ ಮಾಡಿ ಬಿಡ್ತಾನೆ. ಆವಾಗ ಸಾಕ್ಷಾತ್ತಾಗಿ ಯಾವ ಚತುರ್ಮುಖ ಬ್ರಹ್ಮದೇವರೇನೆ ಸತ್ಯಲೋಕದಿಂದಾಗಿ ಭೂಮಿಗೆ ಇಳಿದು ಬಂದು ಅವನಿಗೆ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಏನಂತ ಹೇಳಿದರೆ, ನಿನ್ನ ಕರ್ತವ್ಯವೇನು? ಪರಮಾತ್ಮ 4 ವರ್ಣಾಶ್ರಮಗಳನ್ನು ನಿರೂಪಣೆ ಮಾಡಿದ್ದಾನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅದರಲ್ಲಿ ಅವರವರಿಗೆ ವಿಹಿತವಾದಂತಹ ಅನೇಕ ಕರ್ಮಗಳನ್ನು ಹೇಳಿದ್ದಾನೆ. ಅದರಲ್ಲಿ ಕ್ಷತ್ರಿಯರಿಗೆ ವಿಧಾನ ಮಾಡಿದ್ದು ತನ್ನ ರಾಜ್ಯದ ರಕ್ಷಣೆ, ತನ್ನ ಪ್ರತಿಯೊಬ್ಬ ಪ್ರಜೆಗಳನ್ನು ಕೂಡ ಮಕ್ಕಳಂತೆ ಪ್ರೀತಿಯಿಂದಾಗಿ ನೋಡಿಕೊಂಡು ಅವರಿಗೆ ಏನೇ ಕಷ್ಟ ಬಂದರೂ ಕೂಡ ತಾನು ಅಲ್ಲಿ ನಿಂತುಕೊಂಡು ಅವರ ಕಷ್ಟವನ್ನು ಪರಿಹಾರ ಮಾಡಬೇಕು. ಅದೇ ನಿಜವಾದಂತಹ ದೇವರ ಪೂಜೆ ಅಂತ ಹೇಳಿದ್ದಾನೆ. ಅಂತಹ ಯೋಗ್ಯನಾದಂತಹ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಅದರಲ್ಲೂ ಕೂಡ ಸ್ವಯಂಭೂ ಮನುವಿನ ಮಗನಾಗಿ ಹುಟ್ಟಿದಂತಹ ಪ್ರಿಯವ್ರತ, ನೀನು ಈ ರೀತಿಯಾಗಿ ದೇಶದ ರಕ್ಷಣೆಯನ್ನು ಬಿಟ್ಟು ಸನ್ಯಾಸಿ ಆಗ್ತೇನೆ ಅಂತ ಹೇಳೋದು ತುಂಬ ತಪ್ಪು, ಅದು ಸರಿಯಾದಂತಹ ಮಾತಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಒಬ್ಬ ಕ್ಷತ್ರಿಯನಾದಂತಹ ವ್ಯಕ್ತಿ ಅವನು ರಾಜ್ಯಭಾರವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಅದರಿಂದ ಖಂಡಿತವಾಗಿಯೂ ಕೂಡ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ,
ಅವನ ನಿಜವಾದಂತಹ ಕರ್ತವ್ಯವೇನು? ರಾಜ್ಯಭಾರವನ್ನು ಮಾಡೋದು. ಅಂತಹ ರಾಜ್ಯಭಾರ ಮಾಡೋದನ್ನು ಬಿಟ್ಟು ತನ್ನ ಪ್ರಜೆಗಳನ್ನು ದುಃಖಕ್ಕೆ ತಳ್ಳಿ ತಾನು ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಅದವನ ಕರ್ತವ್ಯವಾಗೋದಿಲ್ಲ. ಹಾಗಾಗಿಯೇ ಮಧ್ವಾಚಾರ್ಯರು ಹೇಳುವಂತೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಮಿಂದತಿ ಮಾನವ ಅಂತ ಪರಮಾತ್ಮ ಅವರವರಿಗೇನೆ ಒಂದೊಂದು ಕರ್ಮಗಳನ್ನು ಕೊಟ್ಟಿದ್ದಾನೆ. ಆ ಕರ್ಮಗಳನ್ನು ಅವರು ಯಶಸ್ವಿಯಾಗಿ ಸರಿಯಾಗಿ ಚಾಚೂ ತಪ್ಪದೆ ಅದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದಂತೆ ಆ ಕರ್ಮಗಳನ್ನು ಮಾಡಿದರೆ ಅದರಿಂದಲೇ ಅವರಿಗೆ ಮುಕ್ತಿಯಾಗುತ್ತೆ ಅಂತೆ. ಹಾಗಾಗಿ ಒಬ್ಬ ಕ್ಷತ್ರಿಯನಾದಂತಹ ವ್ಯಕ್ತಿ ತಾನು ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡಿದರೆ ಅದರಿಂದಲೇ ಅವರಿಗೆ ಏನಾಗುತ್ತೆ? ಸದ್ಗತಿ ಎಂಬುದಾಗುತ್ತೆ. ಇದೇ ಮಾತನ್ನು ಗೀತೆಯಲ್ಲಿ ಪ್ರಾರಂಭದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ನಾನು ಇಷ್ಟು ಜನರನ್ನು, ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು, ದುರ್ಯೋಧನನನ್ನು ಕೊಂದು ರಾಜ್ಯಭಾರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ನಿನ್ನನ್ನು ಕ್ಷತ್ರಿಯ ಅಂತ ಕರೆಯೋದಿಲ್ಲ, ಒಬ್ಬ ಹೇಡಿ ಅಂತ ಕರೀತಾರೆ ಅಂತೆ. ಹಾಗಾಗಿ ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾವ ಭೋಕ್ಷಸೆ ಮಹಿಮ್ ಎಂಬುದಾಗಿ ಕೊನೆಗೆ ಅರ್ಜುನನೇ ಹೇಳುವಂತೆ ಆವಾಗ ಕೃಷ್ಣ ಉಪದೇಶ ಮಾಡಿದಾಗ ಅವನಿಗೆ ಅನಿಸುತ್ತೆ, ಹಾಗಾಗಿ ನಾನೊಬ್ಬ ಕ್ಷತ್ರಿಯ, ನನ್ನ ಧರ್ಮವೇನು? ಯುದ್ಧವನ್ನು ಮಾಡೋದು, ರಾಜ್ಯವನ್ನು ಪರಿಪಾಲನೆ ಮಾಡೋದು. ಹಾಗಾಗಿ ಯುದ್ಧದಲ್ಲಿ ಗೆದ್ದರೆ ರಾಜ್ಯಭಾರ ಮಾಡ್ತೇನೆ, ಸತ್ತು ಹೋದರೆ ಯುದ್ಧದಲ್ಲಿ ಸತ್ತಿದ್ದರಿಂದಾಗಿ ನನಗೆ ವೀರ ಸ್ವರ್ಗ ಸಿಗುತ್ತೆ, ಹಾಗಾಗಿ ಸ್ವರ್ಗದಲ್ಲಿ ಸುಖವಾಗಿ ಇರ್ತೇನೆ. ಹಾಗಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡೋದಿಲ್ಲ, ನಾನು ರಾಜನಾಗಿ ಒಂದು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ತೀರ್ಮಾನವನ್ನು ಮಾಡ್ತಾನೆ. ಈ ರೀತಿಯಾಗಿ ಕ್ಷತ್ರಿಯನಾದಂಥವನು ರಾಜ್ಯಭಾರವನ್ನೇ ಮಾಡಬೇಕು, ಬ್ರಾಹ್ಮಣನಾದಂಥವನು ವಿದ್ಯಾಭ್ಯಾಸವನ್ನೇ ಮಾಡಬೇಕು, ಅದೇ ರೀತಿಯಾಗಿ ವೈಶ್ಯನಾದಂಥವನು ಪ್ರಾಮಾಣಿಕವಾಗಿ ವ್ಯಾಪಾರವನ್ನೇ ಮಾಡಬೇಕು. ಹೀಗೆ ಅವರವರಿಗೇನೆ ವಿಹಿತವಾದಂತಹ ಕರ್ಮಗಳನ್ನು ಶಾಸ್ತ್ರ ವಿಧಾನ ಮಾಡಿದೆ. ಹಾಗಾಗಿ ಯಾವ ಬ್ರಹ್ಮದೇವರು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತಸ್ಸಹಾಸ್ತೆ ಸ ಷಟ್ಸಪತ್ನಃ ಜಿತೇಂದ್ರಿಯಸ್ಯ ಆತ್ಮರತೇಹೇ ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ ಅಂತ ಆ ಪ್ರಿಯವ್ರತ ರಾಜನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನೀನು ಕಾಡಿಗೆ ಯಾಕೆ ಹೋಗ್ತಾ ಇದ್ದೀಯಾ? ಇದೇ ರಾಜ್ಯದಲ್ಲಿ ಅರಮನೆಯಲ್ಲಿ ಅಂತಃಪುರದಲ್ಲಿ ಇದ್ದರೆ ಮತ್ತದೇ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರ ಪಾಲನೆ, ಈ ಬೆಳ್ಳಿ ಬಂಗಾರ ಇತ್ಯಾದಿ ಸಂಪತ್ತಿನ ಆಸೆಗಳೇ ಇದರಲ್ಲಿ ಉಂಟಾಗ್ಬಿಡುತ್ತೆ, ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತ ನೀನು ಹೋಗ್ತಾ ಇದ್ದೀಯ. ಅವ್ರು ಹೇಳ್ತಾರೆ, ಒಂದು ವೇಳೆ ನೀನು ಕಾಡಿಗೆ ಹೋಗಿ ತಪಸ್ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ರೂ ಕೂಡ ಅಲ್ಲೇನು ಮಾಡೋದಿಲ್ಲ, ನಿನ್ನ ಒಳಗಡೆ ಇರುವಂತಹ ಈ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರಿ ಎಂಬುದು ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್, ನೀನು ಅದರ ಹೆದರಿಕೆಯಿಂದ ಕಾಡಿಗೆ ಹೋದರೆ ಆ ಹೆದರಿಕೆ ನಿನ್ನನ್ನು ಕಾಡಿನಲ್ಲೂ ಹಿಂಬಾಲಿಸುತ್ತೆ ಅಂತ. ಹಾಗಾಗಿ ನೀನೇನು ಮಾಡಬೇಕು? ಜಿತೇಂದ್ರಿಯಸ್ಯ ಆತ್ಮರತೇಹೇ ಎಂಬುದಾಗಿ, ನೀನು ಕಾಮಕ್ರೋಧಾದಿಗಳು ನಮಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಕಾಡಿಗೆ ಹೋದರೆ ಆ ಕಾಮಕ್ರೋಧಗಳು ನಿನ್ನನ್ನು ಕಾಡಿಗೂ ಹಿಂಬಾಲಿಸಿಕೊಂಡು ಬರ್ತವೆ, ಅಲ್ಲಿ ಅದನ್ನು ನೀನು ಬಿಡೋದಿಲ್ಲ. ನೀನಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಕೂತರೂ ಕೂಡ ಅಲ್ಲೇನಾಗುತ್ತೆ, ನನ್ನ ಹೆಂಡತಿ ಹೇಗಿದ್ದಾಳೇನೋ, ನನ್ನ ಮಕ್ಕಳು ಹೇಗಿದ್ದಾರೇನೋ ಎಂಬಂತಹ ನೆನಪೇ ನಿನಗೆ ಆಗುತ್ತೆ ಹೊರತು ಪರಮಾತ್ಮ ನೆನಪು ಆಗೋದಿಲ್ಲ. ಹಾಗಾಗಿ ನಿನಗೆ ನಿಜವಾದಂತಹ ಪರಮಾತ್ಮನ ಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳಿದ್ರೆ ಮೊದಲು ನೀನು ಜಿತೇಂದ್ರಿಯನಾಗಬೇಕು, ನಿನ್ನ ಇಂದ್ರಿಯಗಳನ್ನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಆ ರೀತಿಯಾಗಿ ಇಟ್ಟುಕೊಂಡಾಗ ಮಾತ್ರ ಏನಾಗುತ್ತೆ, ನಿನ್ನ ಉದ್ಧಾರ ಆಗುತ್ತೆ. ಆ ರೀತಿಯಾಗಿ ಉದ್ಧಾರ ಆಗಬೇಕಂತ ಹೇಳಿದ್ರೆ ಕಾಡಿಗೆ ಹೋಗಬೇಕಂತ ಏನು ನಿಯಮ ಇಲ್ಲ. ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ ಅಂತ ಮನೆಯಲ್ಲಿ ಇದ್ದುಕೊಂಡೇ ಏನೇ ಯೋಗ್ಯವಾದಂತಹ ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಪ್ರಧಾನವಾದದ್ದು ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹ ಇದ್ದು ನೀನು ಮನೆಯಲ್ಲಿದ್ದರೂ ಒಂದೇ, ಕಾಡಿನಲ್ಲಿದ್ದರೂ ಒಂದೇ. ಅದೇ ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹ ಇಲ್ಲದೇನೆ ನೀನು ಮನೆಗೆ ಹೋದರೂ ಅದೇ ಉದ್ಧಾರ, ಕಾಡಿಗೆ ಹೋದರೂ ಕೂಡ ನಿನ್ನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕಾಡಿಗೆ ಹೋಗೋದು ಅದು ತಪ್ಪು ನಿರ್ಧಾರ, ಕೆಟ್ಟ ನಿರ್ಧಾರ. ಹಾಗಾಗಿ ನೀನೇನು ಮಾಡಬೇಕು, ನಿನ್ನ ಒಳಗಡೆನೆ ಈ ಅರಮನೆಯಲ್ಲೇನೆ ಇದ್ದುಕೊಂಡು ರಾಜ್ಯವನ್ನು ಪಾಲನೆ ಮಾಡ್ತಾ ಅದರಲ್ಲಿ ನೀನೇ ಮಾಡಬೇಕು, ಉದ್ಧಾರವನ್ನು ಕಾಣಬೇಕು. ಹಾಗಾಗಿ ನೀನು ಅಲ್ಲಿಗೆ ಹೋಗಬೇಡ ಎಂಬುದಾಗಿ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಪ್ರಿಯವ್ರತ ಮಹಾರಾಜನಿಗೆ ಇದು ಸರಿ ಅಂತ ಅನಿಸುತ್ತೆ ಅಂತೆ. ಹೀಗೆ ಬ್ರಹ್ಮದೇವರ ಉಪದೇಶದಿಂದಾಗಿ ಆ ಪ್ರಿಯವ್ರತ ರಾಜ ಮುಂದೆ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಭಾಗವತದಲ್ಲಿ ಹೇಳುವಂತೆ ಅವನು ಎಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದೆ ಅಂತ ಹೇಳಿದರೆ ಅರ್ಬುದ ಏಕಾದಶ ಅಂತ. ಅರ್ಬುದ ಅಂತ ಹೇಳಿದರೆ 10 ಕೋಟಿ ಅಂತ ಅರ್ಥ. ಅರ್ಬುದ ಏಕಾದಶ ಅಂದರೆ
11 ಅರ್ಬುದಗಳ ಕಾಲ, ಅರ್ಥಾತ್ 110 ಕೋಟಿ ವರ್ಷಗಳ ಕಾಲ ಆ ಪ್ರಿಯವ್ರತ ರಾಜ ರಾಜ್ಯಭಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ದೀರ್ಘವಾದಂತಹ ರಾಜ್ಯಭಾರವನ್ನು ಮಾಡ್ತಾನೆ. ರಾಜ್ಯಭಾರ ಮಾಡಿ ಮುಂದೆ ತನ್ನ ಮಗನಿಗೆ ಯೋಗ್ಯವಂತಹ ವಯಸ್ಸಾದಾಗ ತಾನೇನು ಮಾಡ್ತಾನೆ, ಆ ಮಗನಿಗೆ ಪಟ್ಟವನ್ನು ಕೊಟ್ಟು ತಾನು ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಮುಂದೆ ತನ್ನ ದೇಹತ್ಯಾಗವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಕ್ಷತ್ರಿಯರಿಗೆ ವೈಶ್ಯರಿಗಾಗಲಿ ಸನ್ಯಾಸವನ್ನು ಸ್ವೀಕಾರ ಮಾಡುವುದನ್ನು ನಿಷೇಧ ಮಾಡಿಲ್ಲ. ಆದರೆ ಯಾವ ವಯಸ್ಸಲ್ಲಿ ಸ್ವೀಕಾರ ಮಾಡಬೇಕು ಅಂತ, ತುಂಬಿದ ವಯಸ್ಸಿದೆ, ರಾಜ್ಯವನ್ನು ಭಾರ ಮಾಡುವಂತಹ ದೊಡ್ಡ ಅಧಿಕಾರ ಕೈಯಲ್ಲಿದೆ, ಯೋಗ್ಯತೆ ಇದೆ, ಕರ್ತವ್ಯವಿದೆ. ಅಂತಹ ಕರ್ತವ್ಯವನ್ನು ಬಿಟ್ಟು ನಾನು ತಪಸ್ ಮಾಡಲಿಕ್ಕೆ ಅಂತ ಹೊರಟ್ರೆ ಇಡೀ ರಾಜ್ಯವನ್ನು ನಡು ನೀರಿನಲ್ಲಿ ಕೈಬಿಟ್ಟಂತಹ ಪಾಪ ಬರುತ್ತೆ ಹೊರತು ತಪಸ್ ಮಾಡಿದ್ದಕ್ಕೆ ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಭಾರವನ್ನು ಮಾಡುವಂತಹ ವಯಸ್ಸಿನಲ್ಲಿ ಅವಶ್ಯವಾಗಿ ರಾಜ್ಯಭಾರವನ್ನೇ ದೇವರ ಪೂಜೆ ಅಂತ ತಿಳಿದುಕೊಂಡು ರಾಜ್ಯಭಾರ ಮಾಡಬೇಕು. ರಾಜ್ಯಭಾರ ಎಲ್ಲ ಮುಗಿದು ಮುಂದೆ ವಯಸ್ಸಾದಾಗ ತಾನು ವನಪ್ರಸ್ಥನಾಗಿ ಕಾಡಿಗೆ ಹೋಗಿ ಅಲ್ಲಿ ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಕ್ಷತ್ರಿಯರಿಗೂ ಕೂಡ ಶಾಸ್ತ್ರ ವಿಧಾನ ಮಾಡಿದೆ. ಆ ರೀತಿಯಾಗಿ ಪ್ರಿಯವ್ರತ ಬ್ರಹ್ಮದೇವರ ಮಾತಿನಂತೆ 110 ಕೋಟಿ ವರ್ಷಗಳ ಕಾಲ ರಾಜ್ಯವನ್ನು ಭಾರ ಮಾಡಿ ಮುಂದೆ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾನೆ. ಆ ಪ್ರಿಯವ್ರತನಿಗೆ ಮಗನಾಗಿ ಹುಟ್ಟಿದವನು ಆಗ್ನೇಯಿಧ್ರ ಅಂತ. ಆ ಆಗ್ನೇಯಿಧ್ರ ರಾಜನ ಮಗ ನಾಭಿ ಅಂತ. ಆ ನಾಭಿ ಮಹಾರಾಜ ಅವನಿಗೆ ಒಂದು ದಿವಸ ಒಂದು ದೊಡ್ಡ ಹೋಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಹಿಂದೆಲ್ಲ ದೊಡ್ಡ ದೊಡ್ಡ ಋಷಿಗಳು ಚಕ್ರವರ್ತಿಗಳು ಯಾಗವನ್ನು ಮಾಡಿದರೆ ಸಾಕ್ಷಾತ್ ದೇವತೆಗಳೇನೆ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತೆ. ಆ ರೀತಿಯಾಗಿ ನಾಭಿ ಮಹಾರಾಜನು ಯಾಗವನ್ನು ಮಾಡಬೇಕಾದ್ರೆ ಸಾಕ್ಷಾತ್ ಪರಮಾತ್ಮನೇನೆ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದ. ಆ ರೀತಿಯಾಗಿ ಸ್ವೀಕಾರ ಮಾಡಬೇಕಾದ್ರೆ ಪರಮಾತ್ಮ ಬಂದಾಗ ನಿನಗೇನು ಬೇಕು ವರ ಬೇಕು ಅಂತ ಕೇಳುವಂತ ನಾಭಿರಾಜನಿಗೆ ಕೇಳ್ತಾನೆ ಅಂತೆ. ನಾಭಿರಾಜನಿಗೆ ವಾಸ್ತವಿಕವಾಗಿದ್ದಂಥ ಆಸೆ ಅಂತ ಹೇಳಿದ್ರೆ ಪರಮಾತ್ಮನೇ ಮಗನಾಗಿ ಹುಟ್ಟಿ ಬರಬೇಕು ಅಂತ ಆಸೆ ಇತ್ತು. ಆದರೆ ಪರಮಾತ್ಮನಿಗೆ ಆ ರೀತಿ ವರವನ್ನು ಕೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ನೀನೇ ಮಗನಾಗಿ ಬರಬೇಕು ಅಂತ ಕೇಳಲಿಕ್ಕೆ ಸ್ವಲ್ಪ ದಾಕ್ಷಿಣ್ಯ ಆಗುತ್ತೆ. ಅದಕ್ಕೆ ಕೇಳ್ತಾನೆ, ಪರಮಾತ್ಮ ನಿನ್ನಂತಹ ಮಗ ಬೇಕು ಅಂತ ಕೇಳ್ತಾನೆ ಅಂತೆ. ಹಿಂದೆ ಚತುರ್ಥ ಸ್ಕಂದದಲ್ಲಿ ಅತ್ರಿ ಮತ್ತು ಅನಸೂಯರು ಹಾಗೆ ಕೇಳಿದ್ರು, ನಿನ್ನಂತಹ ಮಗ ಬೇಕು ಅಂತ. ಪರಮಾತ್ಮ ಏನು ಹೇಳಿದ, ನನ್ನಂತಹ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ, ನನ್ನಂತಹ ವ್ಯಕ್ತಿ ಅಂತ ಹೇಳಿದ್ದು ನಾನೊಬ್ಬನೇ ಅಂತ. ಇದೇ ಮಾತನ್ನು ಈಗಲೂ ಕೂಡ ಹೇಳ್ತಾನೆ. ನಾಭಿರಾಜ, ನನ್ನಂತಹ ಮಗ ಇನ್ನೊಬ್ಬ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ನನಗಿಂತ ಯೋಗ್ಯತೆಯಲ್ಲಿ ಅನಂತಪಟ್ಟು ಕಡಿಮೆ ಇರುವಂಥವರೇನೆ. ಹಾಗಾಗಿ ನನ್ನಂತಹ ಮಗ ಬೇಕು ಅಂತ ಹೇಳಿ ನಾನೇ ಬರಬೇಕು ಎಂಬುದಾಗಿ ಸಾಕ್ಷಾತ್ ಆ ಪರಮಾತ್ಮನೇನೆ ವೃಷಭ ಎನ್ನುವಂಥ ಹೆಸರಿನಿಂದಾಗಿ ಆ ನಾಭಿ ಮಹಾರಾಜನಲ್ಲಿ ಅವತಾರವನ್ನು ಮಾಡ್ತಾನೆ ಅಂತೆ. ನಾರಾಯಣ ರೂಪದಲ್ಲಿ ಬರುವಂತೆ ದ್ವಂದ್ವಾತ್ ಭಯಾತ್ ವೃಷಭೋ ನಿರ್ಜಿತಾತ್ಮ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಸಲ ಅನೇಕ ರೀತಿಯ ದ್ವಂದ್ವಗಳು ಇರ್ತವೆ. ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ, ಅದನ್ನು ಮಾಡಿದರೆ ಹೇಗೆ, ಇದನ್ನು ಮಾಡಿದರೆ ಹೇಗೆ ಅಂತ ಅನೇಕ ರೀತಿಯ ದ್ವಂದ್ವಗಳು ಇರ್ತವೆ. ಆ ರೀತಿಯಾದಂತಹ ದ್ವಂದ್ವಗಳಿಂದಾಗಿ ನಮ್ಮನ್ನು ಪರಿಹಾರ ಮಾಡುವಂತಹ, ನಮ್ಮನ್ನು ಉದ್ಧಾರದ ಕಡೆಗೆ ಕರೆದುಕೊಂಡು ಹೋಗುವಂತಹ ಪರಮಾತ್ಮನ ರೂಪ ಅಂತ ಹೇಳಿ ಅದು ವೃಷಭ ರೂಪ ಅಂತ. ದ್ವಂದ್ವಾತ್ ಭಯಾತ್ ವೃಷಭೋ ನಿರ್ಜಿತಾತ್ಮ ಎಂಬುದಾಗಿ ಈ ರೀತಿಯಾಗಿ ವೃಷಭರಾಮಕರಾದ ಪರಮಾತ್ಮ ಅವತಾರ ಮಾಡ್ತಾನೆ. ಮುಂದೆ ವೃಷಭರಾಮಕನಾದ ಪರಮಾತ್ಮನಿಗೆ ವಿಶೇಷವಾಗಿ ಗುರುಕುಲವಾಸವನ್ನು ಮಾಡ್ತಾನಿತ್ತ ನಾಭಿ ಮಹಾರಾಜ. ಒಂದು ರೀತಿಯಲ್ಲಿ ವೃಷಭ ರೂಪಿಯಂತಹ ಪರಮಾತ್ಮ, ಸರ್ವೋತ್ತಮನಂತಹ ಪರಮಾತ್ಮ, ಸರ್ವಜ್ಞ. ಅವನಿಗೆ ಈ ಗುರುಕುಲವಾಸ ವಿದ್ಯಾಭ್ಯಾಸ ಇದ್ಯಾವುದರ ಅವಶ್ಯಕತೆಯೇ ಇಲ್ಲ. ಆದರೂ ಕೂಡ ಲೋಕ ಶಿಕ್ಷಣಕ್ಕೋಸ್ಕರ ಅಂತ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡೋದು ಕೇವಲ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಜ್ಞಾನದ ಉಪದೇಶ ಮಾಡಲಿಕ್ಕೋಸ್ಕರ ಮಾತ್ರ ಅಲ್ಲ, ಹೊರತು ಒಬ್ಬ ಮನುಷ್ಯನಾದಂಥವನು ಯಾವ ರೀತಿಯಾಗಿ ಬಾಳಬೇಕು ಏನೋ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ ಅಂತೆ. ಹಾಗಾಗಿಯೇ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದಾಗ ಸರ್ವಜ್ಞನಾಗಿದ್ದರೂ ಕೂಡ 64 ದಿನಗಳ ಕಾಲ ತಾನೇ ಮಾಡಿದ ಸಾಂದೀಪಿನಿ ಋಷಿಗಳ ಗುರುಕುಲಕ್ಕೆ ಹೋಗಿ ಅಲ್ಲಿ 64 ವಿದ್ಯೆಗಳನ್ನು ಅಧ್ಯಯನ ಮಾಡಿದ. ಅದೇ ರೀತಿಯಾಗಿ ವೃಷಭದೇವನು ಕೂಡ ತಾನೇ ಮಾಡ್ತಾನೆ, ಗುರುಕುಲ ವಾಸವನ್ನು ಮಾಡ್ತಾನೆ ಅಂತೆ. ಗುರುಕುಲ ವಾಸವನ್ನು ಮಾಡಿ ಮುಂದೆ ಅವನಿಗೆ ಇಂದ್ರದೇವರು ಜಯಂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಇಷ್ಟಾದ ಮೇಲೆ ನಾಭಿರಾಜನಿಗೆ ವಯಸ್ಸಾಗುತ್ತೆ. ವಯಸ್ಸಾದ ಮೇಲೆ ಅವನು ಕೂಡ ಆ ವೃಷಭರೂಪಿಯಾದಂಥ ಪರಮಾತ್ಮನನ್ನು ಪಟ್ಟದ ಮೇಲೆ ಕೂರಿಸಿ ತಾನೇನು ಮಾಡ್ತಾನೆ, ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಇಷ್ಟೆಲ್ಲ ಆಯಿತು. ಯಾವ ವೃಷಭರೂಪಿಯಾದಂತಹ ಪರಮಾತ್ಮ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಪರಮಾತ್ಮನ ಸನ್ನಿಧಾನ ಇರುವಂತಹ ಅಂಬರೀಷ ಮುಂತಾದಂತಹ ರಾಜರು ರಾಜ್ಯಭಾರವನ್ನು ಮಾಡಿದರೇನೆ ರಾಜ್ಯ ಸಮೃದ್ಧವಾಗಿ ಇರ್ತಾ ಇತ್ತು.
ಅಂತಹದರಲ್ಲಿ ಸಾಕ್ಷಾತ್ ಪರಮಾತ್ಮನೇ ರಾಜನಾಗಿ ಕೂತಿದ್ದಾನೆ. ಹಾಗಾಗಿ ಇಡೀ ದೇಶ, ಇಡೀ ವಿಶ್ವದು ಸಮೃದ್ಧವಾಗಿ ಇತ್ತು. ಅಂತಹ ಯಾವ ಋಷಭರೂಪಿಯಾದಂಥ ಪರಮಾತ್ಮನಲ್ಲಿ ಒಟ್ಟು 100 ಜನ ಮಕ್ಕಳು ಹುಡ್ತಾರೆ ಅಂತೆ. ಅವರಲ್ಲಿ ಹಿರಿಯನಾದಂತಹ ವ್ಯಕ್ತಿ ಭರತ ಅಂತ. ಈ ಭರತನಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಭರತ ಹುಟ್ಟಿದ. ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಶಾಸ್ತ್ರದ ಅಧ್ಯಯನ ಎಲ್ಲವನ್ನು ಕೂಡ ಆ ಒಂದು ಋಷಭರೂಪಿಯಾದಂತಹ ಪರಮಾತ್ಮ ಮಾಡಿಸ್ತಾನೆ. ಈ ರೀತಿಯಾಗಿ ಆಯಿತು. ಅವರಿಗೂ ಕೂಡ ಯೋಗ್ಯವಾದಂತಹ ಒಂದು ವಯಸ್ಸು ಬಂತು. ವಯಸ್ಸು ಬಂದಾಗ ಪರಮಾತ್ಮ ಏನು ಮಾಡ್ತಾನೆ, ಆ ಋಷಭರೂಪಿ ಯಾವ ಭರತನಿಗೆ ಪಟ್ಟವನ್ನು ಕಟ್ಟಿ ತಾನು ಕೂಡ ತಪಸ್ ಮಾಡಲಿಕ್ಕೆ ಅಂತ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಇದರಲ್ಲಿ ಭಾಗವತದಲ್ಲಿ ತಿಳಿಸುವಂತೆ ಆ ಋಷಭರೂಪಿಯಾದಂತಹ ಪರಮಾತ್ಮ ಮನೆಯನ್ನು ಬಿಟ್ಟು, ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕಾದ್ರೆ ಯಾವ ರೀತಿ ಹೋದ ಅಂತ ಹೇಳಿದರೆ, ನನ್ನ ದೇಹದ ಮೇಲೆ ಒಂದು ಸಣ್ಣ ದಾರವು ಕೂಡ ಇರಬಾರ್ದು ಅಂತ. ಬಟ್ಟೆಯಲ್ಲ, ಬಟ್ಟೆಯ ದಾರವೂ ಇರಬಾರ್ದು ಅಂತ. ಯಾಕೆ? ಆ ಬಟ್ಟೆ, ದಾರ, ಸಿಂಹಾಸನ, ಕಿರೀಟ ಇವೆಲ್ಲವೂ ಕೂಡ ಕೊಟ್ಟಿದ್ದ್ಯಾರು? ನನ್ನ ಪ್ರಜೆಗಳ ಟ್ಯಾಕ್ಸ್ನಿಂದಾಗಿ, ಕರದಿಂದಾಗಿ ನಾನು ಸ್ವೀಕಾರ ಮಾಡಿದ್ದು. ಹಾಗಾಗಿ ನಾನು ರಾಜನಾಗಿ ಇರುವ ತನಕ ಮಾತ್ರ ಆ ಪ್ರಜೆಗಳ ಟ್ಯಾಕ್ಸ್ನಿಂದ ತೆಗೆದುಕೊಂಡಂತಹ ಬಟ್ಟೆ, ಆಭರಣ ಇದೆಲ್ಲ ನನ್ನ ಮೇಲೆ ಇರಬೇಕು. ಈಗ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಆ ಪ್ರಜೆಗಳ ದುಡ್ಡಿನಿಂದ ಬಂದಾದಂತಹ ಯಾವ ವಸ್ತುವು ಕೂಡ ನನ್ನ ಮೇಲೆ ಇರಬಾರ್ದು ಅಂತ ಆ ವೃಷಭರೂಪಿ ಪರಮಾತ್ಮ ಏನು ಮಾಡ್ತಾನೆ, ಒಂದು ನೂಲು ಬಟ್ಟೆಯು ಕೂಡ ತನ್ನ ಮೇಲೆ ಇರದಂತೆ ದಿಗಂಬರನಾಗಿ ಅವಧೂತಚರ್ಯೆಯಿಂದಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಹೋಗ್ತಾನೆ ಅಂತೆ. ಸಂಚಾರ ಮಾಡಬೇಕಾದ್ರೆ ಅನೇಕ ಜನ ಬೈತಾರೆ ಅಂತೆ, ಹೊಡಿತಾರೆ ಅಂತೆ, ಕಲ್ತುಕೊಂಡು ಹೊಡಿತಾರೆ. ಯಾವುದನ್ನು ಕೂಡ ತನ್ನ ಮೈಗೆ ಅಂಟಿಸಿಕೊಳ್ಳದಂತೆ ವಿಶೇಷವಾಗಿ ಸಂಚಾರ ಮಾಡ್ತಾ 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 ಭಾಗವತದಲ್ಲಿ ಹೇಳುವಂತೆ ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಂಬುದಾಗಿ ಈ ಕರ್ನಾಟಕದ ಪ್ರದೇಶಕ್ಕೆ ಆ ಋಷಭರೂಪಿಯಾದ ಪರಮಾತ್ಮ ಬರ್ತಾನೆ. ಆ ಬಂದಿದ್ದೆಲ್ಲ ಅಂತ ಹೇಳಿದ್ರೆ ಕುಟಜಾಚ ಲೋಪವನೆ ಎಂಬುದಾಗಿ ಕೊಡಚಾದ್ರಿ, ಇವತ್ತೇನು ಕೊಲ್ಲೂರಿನ ಪ್ರದೇಶ ಇದೆ, ಆ ಕೊಲ್ಲೂರಿನ ಪ್ರದೇಶಕ್ಕೆ ಯಾವ ಋಷಭರೂಪಿಯಾದ ಪರಮಾತ್ಮ ಬರ್ತಾನೆ. ಮುಂದೆ ಅಲ್ಲಿಯೇನೆ ಒಂದು ದೊಡ್ಡ ಪರ್ವತ ಇರುತ್ತೆ, ಕೊಡಚಾದ್ರಿ ಅನ್ನುವಂಥ ಪರ್ವತ. ಆ ಕೊಡಚಾದ್ರಿ ಪರ್ವತದ ತುದಿಗೆ ಹೋಗಿ ವಿಶೇಷವಾಗಿ ತಪಸ್ಸನ್ನು ಮಾಡಿ ಮುಂದೆ ತಾನೇ ಆ ಪರ್ವತದ ತುದಿಯಲ್ಲಿ ಒಂದು ಕಾಡ್ಗಿಚ್ಚನ್ನು ಹುಟ್ಟಿಸ್ತಾನೆ ಅಂತೆ. ಕಾಡ್ಗಿಚ್ಚನ್ನು ಹುಟ್ಟಿಸಿ ಮುಂದೆ ಅದರಲ್ಲಿ ಪ್ರವೇಶ ಮಾಡ್ತಾನೆ. ಅನೇಕರು ಅಂದ್ಕೊಳ್ತಾರೆ ಪರಮಾತ್ಮ ಸುತ್ತೇ ಹೋಗಿಬಿಟ್ಟ, ಋಷಭ ಸತ್ತೇ ಹೋಗಿಬಿಟ್ಟ, ಮೊದಲೇ ಹುಚ್ಚ, ಮೈ ಮೇಲೆ ಜ್ಞಾನ ಇಲ್ಲ, ಸತ್ತೇ ಹೋಗಿಬಿಟ್ಟ ಪಾಪ ಅಂತ ಅಂದ್ಕೊಳ್ತಾರೆ ಅಂತೆ. ಆದರೆ ಆ ಋಷಭರೂಪಿಯಾದ ಪರಮಾತ್ಮ ಆ ಕಾಡ್ಗಿಚ್ಚನ್ನು ಪ್ರವೇಶ ಮಾಡಿ ಮುಂದೆ ಸ್ವತಃ ತಾನೇ ಆ ಕಾಡ್ಗಿಚ್ಚಿಂದ ಮತ್ತೆ ಹೊರಗಡೆ ಬಂದು ತನ್ನನ್ನು ತಾನು ವಾಸುದೇವ ಎಂಬುದಾಗಿ ಜಗತ್ತಿಗೆ ತೋರಿಸ್ಕೊಳ್ತಾನೆ. ಈ ರೀತಿಯಾಗಿ ಆ ಋಷಭರೂಪಿಯಾದ ಪರಮಾತ್ಮ ಇದ್ದದ್ದು ದಿಗಂಬರನಾಗಿ, ಮೈ ಮೇಲೆ ಯಾವುದೇ ರೀತಿ ಬಟ್ಟೆ ಇಲ್ಲದಂತೆ ಸಂಚಾರ ಮಾಡ್ತಾ ಇದ್ದ. ಮುಂದೆ ಅವನನ್ನು ಅನುಸರಿಸಿಕೊಂಡು ಬಂದಂಥ ಏನು ಅರಿಹಂತ ಅಂತ ಒಂದು ಪದ್ಧತಿ ಇದೆ, ಜಿನ ಪದ್ಧತಿ, ಅದು ಅಲ್ಲಿಂದ ಪ್ರಾರಂಭ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಂದೆ ಪರಮಾತ್ಮ ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡ ಅಂತ. ಇಷ್ಟೆಲ್ಲ ಆಗಬೇಕಾದ್ರೆ ಮುಂದೆ ಭರತ ಮಹಾರಾಜ ಚಕ್ರವರ್ತಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ರಾಜ್ಯಭಾರವನ್ನು ಮಾಡಬೇಕಾದ್ರೆ ಅವನು ಕೂಡ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೊನೆಗೆ ವೈರಾಗ್ಯದಿಂದಾಗಿ ತಾನೇನು ಮಾಡ್ತಾನೆ ಅಂತೆ, ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನೂ ಕೂಡ ತಪಸ್ ಮಾಡಲಿಕ್ಕೆ ಅಂತ ಹೋಗ್ತಾನೆ. ತಪಸ್ ಮಾಡಲಿಕ್ಕೆ ಅಂತ ಆ ಭರತ ಹೋಗಿದ್ದಂತಹ ಪ್ರದೇಶ ಯಾವುದು ಅಂತ ಹೇಳಿದರೆ ಅದು ನೇಪಾಳದ ಗಂಡಕಿ ನದಿಯ ತೀರ. ನೇಪಾಳದ ಗಂಡಕಿ ನದಿಯ ತೀರದಲ್ಲಿ ಅಲ್ಲಿ ಪುಲಹ ಎಂಬಂತಹ ಋಷಿಗಳ ದಿವ್ಯವಾದಂಥ ಆಶ್ರಮ ಇರುತ್ತೆ. ಆ ಋಷಿಗಳ ಆಶ್ರಮದ ತೀರದಲ್ಲಿ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ ವಿಶೇಷವಾಗಿ ಚಕ್ರ ಎಂಬಂಥ ನದಿ, ಚಕ್ರ ನದಿ, ಆ ಚಕ್ರ ನದಿಯಲ್ಲೇನೆ ಆ ಚಕ್ರಗಳು ಹುಟ್ಟುವುದು. ಅಲ್ಲಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ. ಪ್ರತಿನಿತ್ಯ ಸ್ನಾನ, ಧ್ಯಾನ, ತಪಸ್ಸೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಇದೇ ರೀತಿಯಾಗಿ ಒಂದು ದಿವಸ ತಪಸ್ಸು ಮಾಡಲಿಕ್ಕೆ ಅಂತ ಶುರು ಮಾಡಿದ್ದಾನೆ. ಈ ಭರತ ಕಾಡಿಗೆ ಬಂದಿದ್ದ್ಯಾಕೆ? ಮನೆಯಲ್ಲಿ ಕೂತ್ಕೊಂಡ್ರೆ ಆ ಹೆಂಡತಿ ಮಕ್ಕಳು ಆ ದೇಶದ ಭಾರ ತನ್ನ ಮೇಲೆ ಇರುತ್ತೆ ಅಂತ ಅದೆಲ್ಲವನ್ನು ಕೂಡ ಮರೆತು ತಪಸ್ಸು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಏನಾಯಿತು, ಒಂದು ಜಿಂಕೆ ಬರೀ ಓಡಿಕೊಂಡು ಬರ್ತಾ ಇದೆ ಅಂತೆ. ಸಾಮಾನ್ಯವಾಗಿ ಜಿಂಕೆಗಳು ವೇಗವಾಗಿ ಓಡ್ತಾ ಇರ್ತವೆ, ಆದರೆ ಆ ಜಿಂಕೆ ಸ್ವಲ್ಪ ನಿಧಾನ ಓಡ್ತಾ ಇತ್ತು. ಯಾಕೆಂದರೆ ಗರ್ಭವತಿಯಾಗಿತ್ತು ಅಂತೆ.
ಗರ್ಭವತಿಯಾದಂತಹ ಜಿಂಕೆ ಓಡಿ ಬರ್ತಾ ಇದೆ. ಯಾಕೆ ಓಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತೆ. ಜೋರಾಗಿ ಗರ್ಜನೆ ಮಾಡ್ತಾ ಇದೆ ಆ ಹುಲಿ. ಕೊನೆಗೆ ಈ ವ್ಯಕ್ತಿ ಯಾರು, ಭರತ, ಚಕ್ರ ನದಿಯ ತೀರದಲ್ಲಿ ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ. ಆ ಜಿಂಕೆ ಜೋರಾಗಿ ಹಾರಿ ಬಿಡುತ್ತೆ ಅಂತೆ ಹೆದರಿಕೆಯಿಂದ, ನದಿಯನ್ನು ದಾಟಿ ಬಿಡುತ್ತೆ. ದಾಟಿದ ಭಯದಲ್ಲಿ ಮಧ್ಯದಲ್ಲಿ ನದಿಯನ್ನು ದಾಟಬೇಕಾದ್ರೇನೆ ಅದಕ್ಕೆ ಪ್ರಸವವಾಗಿ ಆ ಮರಿ ಅಲ್ಲೇ ಬಿದ್ದು ಬಿಡುತ್ತೆ ನದಿಯಲ್ಲಿ. ಈ ಕಡೆ ಹಾರಿ ಬಂದು ಈ ಯಾವ ಜಿಂಕೆ ಪ್ರಾಣವನ್ನು ಬಿಟ್ಟು ಬಿಡುತ್ತೆ. ಭರತ ನೋಡ್ತಾನೆ, ಆಗ ತಾನೇ ಹುಟ್ಟಿದಂತಹ ಮರಿ ತಾಯಿಯನ್ನು ಕಳೆದುಕೊಂಡಿದೆ, ನದಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ತಕ್ಷಣದಲ್ಲಿ ತಾನೊಬ್ಬ ಚಕ್ರವರ್ತಿ, ತಾನೊಬ್ಬ ರಾಜ, ಎಲ್ಲಿಯೇ ಇದ್ದರೂ ಕೂಡ ಅಲ್ಲಿರುವಂತಹ ಜನರಿಗೆ ಅಭಯವನ್ನು ಕೊಡುವಂಥ ಅವನ ಕರ್ತವ್ಯ. ಹಾಗಾಗಿ ಏನಾದರೂ ಮಾಡಿದನ್ನು ಕಾಪಾಡಬೇಕು ಅಂತ ತಕ್ಷಣವೇ ನದಿಗೆ ಹಾರ್ತಾನೆ. ಆ ಒಂದು ಜಿಂಕೆಯ ಮರಿಯನ್ನು ರಕ್ಷಣೆ ಮಾಡ್ತಾನೆ. ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಇಡೀ ಪ್ರಪಂಚವನ್ನೇ ಆಳ್ತಾ ಇದ್ದಂತಹ ಭರತ ಚಕ್ರವರ್ತಿ ಅದ್ಯಾವುದರ ರಕ್ಷಣೆಯೂ ಕೂಡ ನನಗೆ ಬೇಡ ಅಂತ ಬಂದ. ಇಲ್ಲಿ ಬಂದು ನೋಡಿದರೆ ಮತ್ತೆ ಒಂದು ಜಿಂಕೆಯನ್ನು ರಕ್ಷಣೆ ಮಾಡೋಕ್ಕೆ ಅಂತ ಕೂತ್ಕೊಂಡ. ಸರಿ, ಇಷ್ಟೆಲ್ಲ ಆಯಿತು. ಜಿಂಕೆಗೆ ಪ್ರತಿನಿತ್ಯ ಚಿಗುರು ಹುಲ್ಲು ತಿನ್ನಿಸ್ತಾ ಇದ್ದ, ಒಳ್ಳೆ ಆಹಾರ ಕೊಡ್ತಾ ಇದ್ದ, ಎಲ್ಲವೂ ಕೂಡ ಆಯಿತು. ಆಗ್ತಾ 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 ಇಲ್ಲಿ ತನಕ ನಿರಂತರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಭರತ ಇವತ್ತು ತಪಸ್ಸನ್ನು ಮಾಡಲಿಕ್ಕೆ ಅಂತ ಕೂತ್ಕೊಂಡ್ರೆ ಆ ಜಿಂಕೆ ಎಲ್ಲಿ ಓಡಿ ಹೋಗ್ಬಿಡುತ್ತೆ ಅನ್ನೋದೊಂದು ಹೆದರಿಕೆ. ಮತ್ತೆ ಆ ಜಿಂಕೆಯ ಮರಿಯನ್ನು ಹುಲಿ ಬಂದೋ ಸಿಂಹವನ್ನು ತಿಂದುಬಿಟ್ಟಿರೋ ಗತಿ ಏನು ಪಾಪ, ಇನ್ನೂ ಚಿಕ್ಕ ಮರಿ, ತಾಯಿ ಕೂಡ ಇಲ್ಲ, ತಾಯಿಯ ಪ್ರೀತಿಯೇ ಇಲ್ಲ ಅಂತ ಅದರ ಮೇಲಿನ ವ್ಯಾಮೋಹ ಶುರುವಾಯಿತು. ಕಾಡಿಗೆ ಬಂದದ್ದು ಸಾಮ್ರಾಜ್ಯ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾವುದು ಕೂಡ ಬೇಡ ಅಂತ ಬಂದ. ಅಂಟಿಸಿಕೊಂಡದ್ದು ಸಾಮಾನ್ಯ ಒಂದು ಜಿಂಕೆಯ ಮರಿಯನ್ನು. ಕೊನೆಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಪ್ರತಿನಿತ್ಯವೂ ಕೂಡ ತಾನೇನು ಮಾಡ್ತಾ ಇದ್ದ, ತಾನು ಮಲಗುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿಯೇ ಜಿಂಕೆ ಮರಿಯನ್ನು ಮಲಗೊಳಿಸ್ಕೊಳ್ತಾ ಇದ್ದ. ಬೆಳಗ್ಗೆ ಎದ್ದ ತಕ್ಷಣ ತಾನು ಸ್ನಾನ, ಅದಕ್ಕೆ ಸ್ನಾನ, ಧ್ಯಾನ ಮಾಡಬೇಕಾದ್ರೆ ಪಕ್ಕದಲ್ಲೇ ಇಡಿಸ್ಕೊಂಡು ಅದನ್ನು ಧ್ಯಾನ ಮಾಡ್ತಾ ಇದ್ದ. ಹೀಗೆ ಧ್ಯಾನ ಮಾಡಬೇಕಾದ್ರೆ, ತಪಸ್ಸನ್ನು ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಪ್ರತಿಯೊಂದರಲ್ಲೂ ಕೂಡ ಏನಾಯಿತು, ಆ ಜಿಂಕೆ ಚಿಂತನೆಯೇ. ವಾಸ್ತವಿಕವಾಗಿ ಅವನು ಮಾಡಬೇಕಾದದ್ದೇನು, ಹರಿಯ ಚಿಂತನೆ, ಪರಮಾತ್ಮನ ಚಿಂತನೆ. ಮಾಡ್ತಾ ಇದ್ದದ್ದೇನು, ಹರಿಣಿಯೇ ಚಿಂತನೆ. ಹರಿಣಿ ಅಂತ ಹೇಳಿದ್ರೆ ಜಿಂಕೆಯ ಚಿಂತನೆ. ಇದನ್ನು ಮಾಡ್ತಾ ಮಾಡ್ತಾ ಕಾಲ ಕಳೀತಾ ಬಿದ್ದುಬಿಟ್ಟ. ಅದು ಹೋಗ್ತಾ 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 ಪ್ರಾರಂಭದಲ್ಲಿದ್ದದ್ದು ಕರುಣೆ. ಕರುಣೆಯನ್ನು ಪ್ರತಿಯೊಬ್ಬರ ಮೇಲೆ ಅವಶ್ಯವಾಗಿ ಮಾಡಲೇಬೇಕು. ಆದರೆ ಆ ಕರುಣೆ ಏನಾಗಬಾರ್ದು, ವ್ಯಾಮೋಹವಾಗಬಾರ್ದು, ಅತಿಯಾದಂಥ ಅಟ್ಯಾಚ್ಮೆಂಟ್ ಇರಬಾರ್ದು. ಈ ಭರತನಿಗೆ ಜಿಂಕೆಯ ಮನೆ ಮೇಲೆ ಪ್ರಾರಂಭದಲ್ಲಿ ಕರುಣೆ ಇತ್ತು, ಅಯ್ಯೋ ಪಾಪ ಅಂತ ಇತ್ತು. ಮುಂದೆ ಬೆಳೀತಾ ಬೆಳೀತಾ ಅದೇನಾಯಿತು, ವ್ಯಾಮೋಹ ಆಗಿಬಿಡ್ತು ಅಂತೆ. ವ್ಯಾಮೋಹ ಆದಾಗ ಅವನಿಗೆ ಅನಿಸುತ್ತಂತೆ, ಈ ಜಿಂಕೆಯನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ, ನಾನೇ ಇದನ್ನು ರಕ್ಷಣೆ ಮಾಡಬೇಕು ಅಂತ ಸೊಂಟ ಕಟ್ಟಿ ನಿಂತ್ಕೊಳ್ತಾನೆ ಅಂತೆ. ಆದರೆ ಅವನಿಗೆ ಎಚ್ಚರ ಇರಲಿಲ್ಲ. ಕನಕದಾಸರು ಹೇಳ್ತಾರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಇಲ್ಲ ಅಂತ. ಎಲ್ಲರನ್ನೂ ಕಾಪಾಡುವಂಥ ಪರಮಾತ್ಮ ಇದ್ದಾನೆ ಎನ್ನುವಂಥ ಎಚ್ಚರ ಅವನಿಗಿರಲಿಲ್ಲ. ಆ ಕಾಡಿನಲ್ಲಿ ಜಿಂಕೆ ಮರಿ ಒಂದೇ ಇಲ್ಲ, 106 ಲಕ್ಷಾಂತರ ಪ್ರಾಣಿಗಳಿದ್ದಾವೆ. ಅದೆಲ್ಲದರ ಬಗ್ಗೆ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತಿಲ್ಲ. ಅನಿಸಿದ್ದೇನೋ ಈ ಜಿಂಕೆ ಮರಿಯನ್ನು ಕಾಪಾಡಬೇಕು ಅಂತ. ಆದರೆ ಈ ಜಿಂಕೆ ಮರಿಯನ್ನು ಕಾಪಾಡುವಂಥ ಪರಮಾತ್ಮ ಇದ್ದಾನೆ ಅನ್ನುವಂಥ ಎಚ್ಚರ ಅವನಿಗೆ ಆಗಲೇ ಇಲ್ಲ. ಹೀಗೆ ನಿರಂತರವಾಗಿ ತನ್ನ ಹೆಗಲ ಮೇಲೆ ಅದನ್ನು ಹೊತ್ತುಕೊಂಡು ತಿರುಗಾಡ್ತಾ ಇದ್ದ. ಹೀಗೆ ಅವನಿಗೂ ವಯಸ್ಸಾಯಿತು. ವಯಸ್ಸಾದ ಮೇಲೆ ಹೇಗೆ ವಯಸ್ಸಾದಂಥ ವ್ಯಕ್ತಿಗಳು ಏನು ಅಪೇಕ್ಷೆ ಪಡ್ತಾರೆ, ತನ್ನ ಹೆಂಡತಿ, ತನ್ನ ಮಕ್ಕಳು ಯಾವಾಗಲೂ ಸುತ್ತಲೂ ಇರಬೇಕು ಅಂತ. ಆ ರೀತಿಯಾಗಿ ಆ ಭರತನು ಕೂಡ ಆ ಜಿಂಕೆ ತನ್ನ ಸುತ್ತಲೂ ಇರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದ. ಹೀಗೆ ಆಗ್ತಾ 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 ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ, ತನ್ನ ಶರೀರವನ್ನು ತ್ಯಾಗ ಮಾಡಿದ, ಸತ್ತು ಹೋದ. ಸತ್ತು ಹೋಗುವಂಥ ಸಂದರ್ಭದಲ್ಲೂ ಕೂಡ ಮುಂದೆ ಈ ಜಿಂಕೆಯ ಗತಿ ಏನು ಪಾಪ, ಇಷ್ಟು ದಿವಸ ನಾನಿದ್ದೆ, ರಕ್ಷಣೆ ಮಾಡ್ತಾ ಇದ್ದೆ, ಇವತ್ತು ನಾನು ಸತ್ತು ಹೋಗ್ತಾ ಇದ್ದೇನೆ, ಮುಂದೆ ಜಿಂಕೆಯ ಗತಿ ಏನು ಅಂತ ಅದನ್ನೇ ಸ್ಮರಣೆ ಮಾಡ್ತಾ 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 ದೇಹವನ್ನು ತ್ಯಾಗ ಮಾಡಿದ. ಅದರ ಪ್ರಭಾವವಾಗಿ ಅವನೇನಾಯಿತು, ಮುಂದಿನ ಜನ್ಮದಲ್ಲಿ ಅದೇ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದನೋ ಅದೇ ಗಂಡಕಿ ನದಿಯ ತೀರದಲ್ಲಿ, ಅದೇ ನೇಪಾಳದಲ್ಲಿ ತಾನೇನಾಯ್ತ ಒಂದು ಜಿಂಕೆಯಾಗಿ ಹುಟ್ಟಿದ ಅಂತೆ. ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಎಂಬ್ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೇತಿ ಕೌಂತೆಯ ಸದಾ ತದ್ಭಾವಭಾವಿತಃ ಅಂತ. ಮರಣವನ್ನು ಹೊಂದುವಂಥ ಸಮಯದಲ್ಲಿ ಆ ವ್ಯಕ್ತಿಯ ಬಾಯಲ್ಲಿ, ಅವನ ಮನಸ್ಸಿನಲ್ಲಿ ಏನು ಇರುತ್ತೋ ಮುಂದೆ ಜನ್ಮದಲ್ಲಿ ಅದೇ ಆಗಿ ಹುಡ್ತಾನೆ ಅಂತೆ.
ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ದೇಹವನ್ನು ತ್ಯಾಗ ಮಾಡಿದರೆ ಪರಮಾತ್ಮನ ವಿಶೇಷವಾದ ಲೋಕವನ್ನು ಹೊಂದುತ್ತಾನೆ. ಈ ಭರತ ಚಕ್ರವರ್ತಿ ವಾಸ್ತವಿಕವಾಗಿ ತಾನೇ ಮಾಡಬೇಕಾಗಿತ್ತು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕಾಗಿತ್ತು. ಒಳ್ಳೆಯ ಯೋಗ್ಯತೆ ಇತ್ತು. ಪ್ರಿಯವ್ರತ ರಾಜನ ವಂಶದಲ್ಲಿ ಬಂದಂಥವನು, ಋಷಭದೇವನ ಮಗನಾಗಿ ಹುಟ್ಟಿದಂಥವನು. ನೋಡಿ, ಸಾಮಾನ್ಯವಾಗಿ ನಾನೇ ಅಂದ್ಕೊಂಡಿರ್ತೇವೆ ಗೃಹಸ್ಥಾಶ್ರಮ ಮನೆ ಅದೆಲ್ಲೂ ಕೂಡ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಸನ್ಯಾಸ ಅದು ಸಾಧ್ಯ ಆಗುತ್ತೆ, ಅದರಲ್ಲೂ ಕೂಡ ಶ್ರೇಷ್ಠ ವ್ಯಕ್ತಿಗಳ ಮಕ್ಕಳಾಗಿ ಹುಟ್ಟಿದ ಇನ್ನಷ್ಟು ದೊಡ್ಡ ಯೋಗ್ಯತೆ ಇರುತ್ತೆ ಅಂತ ಅಂದ್ಕೊಂಡಿರ್ತೇವೆ. ಇಲ್ಲೇನಾಗಿದೆ, ಅವನಿದ್ದದ್ದೇನೋ ಸನ್ಯಾಸಿಯಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಸನ್ಯಾಸಿ ಕಾಡಿನಲ್ಲಿ ಇದ್ದಾನೆ. ಸಾಕ್ಷಾತ್ ಪರಮಾತ್ಮನ ಮಗ, ಋಷಭರೂಪಿ ಅಂತ ಪರಮಾತ್ಮನ ಮಗ. ಇಷ್ಟೆಲ್ಲ ಇದ್ದರೂ ಕೂಡ ಏನಾಯಿತು, ಅವನು ಉದ್ಧಾರವೇ ಆಗಲಿಲ್ಲ. ಮುಂದಿನ ಜನ್ಮದಲ್ಲಿ ಅವನೇನಾದ, ಒಬ್ಬ ಸಾಮಾನ್ಯ ಜಿಂಕಿಯಾಗಿ ಹುಟ್ಟಿಬಿಟ್ಟ. ಹಾಗಾಗಿ ನಾವು ಯಾರ ಮಕ್ಕಳಾಗಿದ್ದೇವೆ, ಯಾರ ವಂಶದಲ್ಲಿ ಬಂದಿದ್ದೇವೆ, ಯಾರ ಸೇವೆ ಮಾಡ್ತಾ ಇದ್ದೇವೆ, ಅಥವಾ ಇನ್ನೇನು ನಾವು ಸನ್ಯಾಸಿಗಳ, ಗೃಹಸ್ಥರ, ವಾನಪ್ರಸ್ಥರ, ಬ್ರಹ್ಮಚಾರಿಗಳ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹ ಎಷ್ಟಿದೆ, ನಮ್ಮ ಜ್ಞಾನ ಎಷ್ಟಿದೆ, ನಮ್ಮ ಭಕ್ತಿ ಎಷ್ಟಿದೆ ಅನ್ನೋದು ಮುಖ್ಯ. ಹಾಗಾಗಿ ಸಾಕ್ಷಾತ್ ಪರಮಾತ್ಮನೇ ಮಗನಾಗಿದ್ದರೂ ಕೂಡ ಅವನಿಗೇನಾಗಲಿಲ್ಲ, ಉದ್ಧಾರ ಆಗಲಿಲ್ಲ ಈ ಜನ್ಮದಲ್ಲಿ. ಕೊನೆಗೆ ಮುಂದೇನಾಯಿತು, ಅವನಿಗೆ ಜಿಂಕೆಯ ಜನ್ಮ ಬಂತು. ಜಿಂಕೆಯ ಜನ್ಮ ಬಂದಾಗಲೂ ಕೂಡ ಅವನಿಗೇನಿತ್ತಂತೆ, ಹಿಂದಿನ ಜನ್ಮದ ಸ್ಮರಣೆ ಅನ್ನೋದು ಇತ್ತು ಅಂತೆ. ಅವನಿಗೆ ತುಂಬ ದುಃಖ ಆಗಿಬಿಡ್ತು. ನಾನು ಎಲ್ಲವನ್ನೂ ತ್ಯಾಗ ಮಾಡಿ ಕಾಡಿಗೆ ಬಂದು ತಪಸ್ ಮಾಡಿ ಕೂತ್ಕೊಂಡ್ರೆ ಕೊನೆಗೆ ಆ ಜಿಂಕೆಯ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನನಗೆ ಈ ಜನ್ಮದಲ್ಲಿ ಆ ಜಿಂಕೆಯ ಶರೀರವೇ ಬಂದ್ಬಿಡ್ತು. ಹಾಗಾಗಿ ಅದು ತೀರ್ಮಾನ ಮಾಡುತ್ತೆ, ಹೇಗಾದರೂ ಮಾಡಿ ಈ ಜನ್ಮದಲ್ಲಿ ನಾನು ಮತ್ತೆ ಆ ಸಂಸಾರಕ್ಕೆ ಸಿಲುಕಬಾರದು ಅಂತ ತೀರ್ಮಾನ ಮಾಡುತ್ತೆ. ಸಾಮಾನ್ಯವಾಗಿ ಜಿಂಕೆಗಳ ಸ್ವಭಾವ ಏನಂತ ಹೇಳಿ ಯಾವಾಗಲೂ ಗುಂಪಾಗಿ ಇರೋದು. ಅವು ಸಾಮಾನ್ಯ ಗುಂಪು ಬಿಟ್ಟು ಹೋಗೋದಿಲ್ಲ, ಗುಂಪಾಗಿ ಇರ್ತವೆ. ಪ್ರತಿಯೊಂದು ಜಿಂಕೆಗಳು ಕೂಡ ಗುಂಪಾಗಿ ಇರ್ತಾ ಇದ್ದು, ಆದರೆ ಈ ಒಂದು ಜಿಂಕೆ ಮಾತ್ರ ಏನಾಗಿರ್ತಿತ್ತು, ಪ್ರತ್ಯೇಕವಾಗಿ ಇರ್ತಾ ಇತ್ತು ಅಂತೆ. ಯಾಕೆ, ಮತ್ತೆ ಆ ಜಿಂಕೆಗಳ ಗುಂಪಿನಲ್ಲಿ ಕೂತ್ಕೊಂಡ್ರೆ ಮತ್ತೆ ಆಹಾರ ತಿನ್ನೋದು ಅದು ಇದು ಮಾಡ್ತಾ ಕೂತ್ಕೊಂಡ್ಬಿಡ್ತೇವೆ. ಹಾಗಾಗಿ ಇದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಆದಷ್ಟು ಏಕಾಂತದಲ್ಲಿ ಇದ್ದುಕೊಂಡು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರುತ್ತೆ. ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರುತ್ತೆ. ಈ ರೀತಿಯಾಗಿ ಆಗಿ ಕೊನೆಗೆ ತಾನೇ ಮಾಡುತ್ತೆ ಅಂತೆ. ಅದೇ ಗಂಡಕಿ ನದಿಯ ತೀರಕ್ಕೆ ಬಂದು ತಾನು ತನ್ನ ದೇಹವನ್ನು ತ್ಯಾಗ ಮಾಡಿಬಿಡುತ್ತೆ. ಆ ಜಿಂಕೆ ದೇಹತ್ಯಾಗವನ್ನು ಮಾಡಿತು. ಅದರ ಫಲದಿಂದಾಗಿ ತಾನೇನಾಯಿತು, ಮುಂದಿನ ಜನ್ಮದಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಮನೆಯಲ್ಲಿ ಮಗನಾಗಿ, ಗಂಡು ಮಗನಾಗಿ ಹುಡ್ತಾನೆ. ಆ ಜನ್ಮದಲ್ಲಿ ಕೂಡ ಅವನಿಗೆ ಹೆಸರೇನು, ಭರತ ಅಂತಾನೇನೆ. ಭರತ ಅಂತಲೇ ನಾಮಕರಣ ಮಾಡಿದರು ಅವರ ತಂದೆ ತಾಯಿಗಳು. ವಾಸ್ತವಿಕವಾಗಿ ಅವರೆಲ್ಲರೂ ಕೂಡ 4 ಜನ ಅಣ್ಣ ತಮ್ಮಂದಿರು. ಉಳಿದ 4 ಜನ ಭಾರೀ ಚುರುಕು, ಭಾರೀ ಜ್ಞಾನ ಎಲ್ಲವೂ ಕೂಡ ಇತ್ತು. ಆದರೆ ಈ ವ್ಯಕ್ತಿ ಮಾತ್ರ ಒಬ್ಬ ತುಂಬ ಪಾಪದ ಥರ ಅವನ ಇದ್ದ, ಏನು ಬುದ್ಧಿ ಇಲ್ಲ, ಹುಚ್ಚನಂತೆ ಇದ್ದ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವನಿಗೆ ಜಡಭರತ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಆದರೆ ವಾಸ್ತವಿಕವಾಗಿ ಇವನಿಗೆ ತನ್ನ ತಂದೆಗೆ ಎಷ್ಟು ಜ್ಞಾನ ಇತ್ತೋ, ತನ್ನ ಅಣ್ಣ ತಮ್ಮಂದಿರಿಗೆ ಎಷ್ಟು ಜ್ಞಾನ ಇತ್ತೋ ಅದಕ್ಕಿಂತ ಹೆಚ್ಚಿನ ಜ್ಞಾನ ಇತ್ತು ಅಂತೆ. ಆದರೆ ಮತ್ತೆ ಅವನು ಆ್ಯಕ್ಟಿವ್ ಆಗಿ ಇನ್ನೊಬ್ಬರ ಜೊತೆಗೆ ಮಾತನಾಡ್ತಾ ಬೆರಿತಾ ಕುತ್ಕೊಂಡ್ಬಿಟ್ರೆ ಅದರಿಂದ ಏನಾಗುತ್ತೆ, ತನ್ನ ಮೇಲೆ ತನಗೆ ಅಭಿಮಾನ ಬರುತ್ತೆ, ಇನ್ನೊಬ್ಬರ ಮೇಲೆ ಅಭಿಮಾನ ಬರುತ್ತೆ, ಇನ್ನೊಬ್ಬರಿಗೆ ತನ್ನ ಮೇಲೆ ಅಭಿಮಾನ ಬರುತ್ತೆ. ಇಲ್ಲೇನಾಗಿತ್ತು, ತಂದೆ ತಾಯಿಗಳು ಉಳಿದ 4 ಜನರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು, ಇವನನ್ನು ಪ್ರೀತಿ ಮಾಡ್ತಾನೆ ಇರಲಿಲ್ಲ. ಯಾಕೆ, ಇವನು ಹುಚ್ಚಂತರ ಇದ್ದ ಅಂತ. ಹಾಗಾಗಿ ತನ್ನ ತಂದೆ ತಾಯಿಗಳಿಗೂ ಕೂಡ ತನ್ನ ಮೇಲೆ ಪ್ರೀತಿ ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ಹುಚ್ಚನಂತೆ ಆಗಿಬಿಟ್ಟಿದ್ದ. ಆದರೆ ಒಳಗಡೆಯಿಂದಾಗಿ ವಿಶೇಷವಾದಂಥ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದ. ಈ ರೀತಿಯಾಗಿ ಜಡಭರತ ಅಂತಲೇ ಪ್ರಖ್ಯಾತನಾಗಿಬಿಟ್ಟ ಆ ಭರತ. ಕೊನೆಗಿಷ್ಟೆಲ್ಲ ಆಯಿತು. ಮನೆಯಲ್ಲಿ ಏನು ಕೆಲಸ ಇದ್ದರೂ ಕೂಡ ಅದು ಜಡಭರತನೇ ಮಾಡಬೇಕು. ದನ ಕಾಯೋ ಕೆಲಸ ಆಗಲಿ, ಹೊಲ ಕಾಯೋ ಕೆಲಸ ಆಗಲಿ, ಮನೆಯಲ್ಲಿ ಏನೋ ದೊಡ್ಡ ವಸ್ತುಗಳನ್ನು ತರಬೇಕು ಅಂತ ಹೇಳಿದ್ರು ಕೂಡ ಪ್ರತಿಯೊಂದು ಕೆಲಸವನ್ನು ಜಡಭರತನೇ ಮಾಡಬೇಕು ಅಂತ. ಈ ಜಡಭರತ ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಇದನ್ನು ಮಾಡಬೇಕಾ, ಸರಿ ಇದನ್ನು ಮಾಡ್ತೇನೆ, ಅದನ್ನು ಮಾಡಬೇಕು, ಅದನ್ನು ಮಾಡ್ತೇನೆ ಅಂತ ತಂದೆ ತಾಯಿಗಳು ಹೇಳಿದಂತಹ ಪ್ರತಿಯೊಂದು ಕೆಲಸವನ್ನು ತಾನೇ ಮಾಡ್ತಾ ಇದ್ದ. ಕೊನೆಗೆ ತಂದೆ ತಾಯಿಗಳಿಗೆ ವಯಸ್ಸಾಯಿತು, ಅವರು ಸತ್ತು ಹೋಗಿಬಿಟ್ರು. ಕೊನೆಗೆ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಸೇರಿಕೊಂಡು ಅವನ ಆಸ್ತಿಯನ್ನು ನುಂಗಿ ಹಾಕಿ ಅವನನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ರು ಅಂತೆ. ಮನೆಯಿಂದ ಹೊರಗಡೆ ಹಾಕಿದರೂ ಕೂಡ ಜಡಭರತ ಏನೂ ವಿಚಾರ ಮಾಡಲಿಲ್ಲ. ಮನೆಯ ಒಳಗಡೆ ಯಾವ ರೀತಿ ಇದ್ನೋ ಮನೆಯ ಹೊರಗಡೆ ಬೀದಿಗೆ ಬಂದಾಗ ಕೂಡ ಅದೇ ರೀತಿ ಇದ್ದ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಸದನ್ನಮ್ಮ ಕದನ್ನಮ್ಮ ಅಂತ ಭಾಗವತದಲ್ಲಿ ಹೇಳುವಂತೆ ಅನೇಕ ಜನ ಅವನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಜಡಭರತನ ಕೈಯಲ್ಲಿ. ಯಾಕೆ, ಅವನೇನು ಹೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಕೆಲವೊಬ್ಬರು ಒಳ್ಳೆಯ ಪಂಚಭಕ್ಷ್ಯ ಪರಮಾನು ಊಟವನ್ನು ಹಾಕಿ ಕೊಡ್ತಾ ಇದ್ರು, ಕೆಲವೊಬ್ಬರು ಹಳಸಿದ ಅನ್ನವನ್ನು ಕೊಡ್ತಾ ಇದ್ರು. ಅಂದರೆ ಕದನ್ನ ಅಂತ ಹಳಸಿದ ಅನ್ನ ಅಂತ
ಅದನ್ನು ಕೊಡ್ತಾ ಇದ್ರು ಅಂತೆ. ಪಂಚಭಕ್ಷ ಪರಮಾನ್ನ ಕೊಟ್ಟರು ಕೂಡ ಯಾವ ರೀತಿ ಊಟ ಮಾಡ್ತಾ ಇದ್ನೋ, ಹಳಸಿದ ಅನ್ನವನ್ನು ಕೂಡ ಕೊಟ್ಟರು ಕೂಡ ಅಷ್ಟೇ ನಿಸ್ಪೃಹನಾಗಿ ಸ್ವೀಕಾರ ಮಾಡ್ತಾ ಇದ್ದ ಜಡಭರತ. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಲ್ಲಿರಲಿ, ಏನಿದ್ದರೂ ಕೂಡ ಅದರ ತಲೆಗೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಈ ಜನ್ಮದಲ್ಲಿ ತನ್ನ ಉದ್ಧಾರ ಆಗಬೇಕು ಎನ್ನುವ ಉದ್ದೇಶದಿಂದಾಗಿ ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದ. ಇಷ್ಟಾಯಿತು. ಒಂದು ದಿವಸ ಏನಾಗಿರುತ್ತೆ, ಆ ನೇಪಾಳದ ಪ್ರಾಂತ್ಯದಲ್ಲಿ ಒಂದು ದೇವಾಲಯ, ಇವತ್ತಿಗೂ ಕೂಡ ಆ ದೇವಾಲಯ ಇದೆ, ಭದ್ರಕಾಳಿ ದೇವಾಲಯ ಅಂತ. ಆ ದೇವಾಲಯದಲ್ಲಿ ಒಬ್ಬ ನಿಷಾದ ರಾಜ, ಅಂದರೆ ಬೇಡರ ರಾಜ, ಆ ರಾಜ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ ಭದ್ರಕಾಳಿಯನ್ನು ಕುರಿತು. ಆ ಯಾಗದಲ್ಲಿ ಬಲಿ ಕೊಡಬೇಕು ಅಂತ, ಹಿಂದಿನ ಕಾಲದಲ್ಲಿ ಬಲಿ ಕೊಡುವಂತಹ ಒಂದು ಸಂಪ್ರದಾಯ ಇತ್ತು. ಈ ರಾಜ ನರಬಲಿಯನ್ನು ಕೊಡ್ತಾ ಇದ್ದ, ಮನುಷ್ಯರ ಬಲಿಯನ್ನು ಕೊಡ್ತಾ ಇದ್ದ, ವರ್ಷಕ್ಕೆ ಒಂದು ಸಲ. ಹೀಗೆ ಒಂದು ವರ್ಷ ಯಾಗವನ್ನು ಮಾಡ್ತಾ ಇರ್ತಾನೆ. ನರಬಲಿ ಕೊಡಬೇಕು, ಮನುಷ್ಯನನ್ನು ಬಲಿ ಕೊಡಬೇಕು. ಯಾರನ್ನು ಕೊಡಬೇಕು ಅಂತ ಹುಡುಕೊಂಡು ಬನ್ನಿ ಅಂತ ಸೇವಕರನ್ನು ಕಳಿಸ್ತಾನೆ. ಸೇವಕರು ನೋಡ್ತಾರೆ, ಯಾವುದೋ ಒಂದು ದಾರಿಯ ಬದಿಯಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ ಜಡಭರತ. ನೋಡಲಿಕ್ಕೆ ಭಾರಿ ದಷ್ಟಪುಷ್ಟವಾಗಿದ್ದಾನೆ. ಹಾಗಾಗಿ ನಮ್ಮ ಜೊತೆ ಬಾ ಅಂತ ಕರೀತಾರೆ. ಅವನು ಏನಂತ ಕೂಡ ಕೇಳೋದಿಲ್ಲ. ಬರ್ತೀನಿ ಅಂತ ಬರ್ತಾನೆ. ಬಂದವನಿಗೆ ಚೆನ್ನಾಗಿ ಊಟ ಹಾಕ್ತಾರೆ, ಊಟ ಮಾಡ್ತಾನೆ. ಸರಿ, ಇಲ್ಲಿ ನಿನ್ನನ್ನು ಬಲಿ ಕೊಡ್ತೇವೆ, ತಲೆ ಬಗ್ಗಿಸಿ ನಿಂತ್ಕೋ ಅಂತ ಹೇಳ್ತಾರೆ. ಅಷ್ಟು ಹೇಳಿದರೂ ಕೂಡ ಅವನಿಗೆ ಅದರ ಪರಿವೇ ಇರೋದಿಲ್ಲ. ತಲೆ ಬಗ್ಗಿಸಿ ನಿಂತ್ಕೊಂಡ್ಬಿಡ್ತಾನೆ ಅಂತೆ. ಇನ್ನೇನು ಆ ಬಲಿಯನ್ನು ಕೊಡುವಂತಹ ವ್ಯಕ್ತಿ ಖಡ್ಗವನ್ನು ಮೇಲೆ ಎತ್ತಿದ, ಇನ್ನೇನು ಕತ್ತರಿಸಬೇಕು. ತಕ್ಷಣದಲ್ಲಿ ಏನೇ ಆ ಎದುರುಗಡೆ ಇದ್ದಂತಹ ಭದ್ರಕಾಳಿ ಪ್ರತಿಮೆಯಿಂದಾಗಿ ಸಾಕ್ಷಾತ್ ಭದ್ರಕಾಳಿ, ದುರ್ಗಾದೇವಿಯ ಅಂಶ ಇರುವಂತಹ ಭದ್ರಕಾಳಿ ಮುಂದೆ ಪ್ರತ್ಯಕ್ಷಳಾಗಿ ಆ ಎಲ್ಲರನ್ನು ಕೂಡ ಸಂಹಾರ ಮಾಡಿ ಹಾಕಿಬಿಡ್ತಾಳೆ ಅಂತೆ ಭದ್ರಕಾಳಿ. ಯಾಕೆ ಅಂತ ಹೇಳಿದರೆ, ಈ ಜಡಭರತ ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ವೈಷ್ಣವೋತ್ತಮ ಶ್ರೇಷ್ಠ ಜ್ಞಾನಿ. ಹಾಗಾಗಿ ಅಂಥವರನ್ನು ಬಲಿ ಕೊಡುವಂತಹ ವಿಚಾರ ಸರ್ವಥಾ ಭದ್ರಕಾಳಿಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಒಬ್ಬ ಯೋಗ್ಯ ವ್ಯಕ್ತಿಯ ಬಲಿ ಆಗಬಾರದು ಎನ್ನುವಂಥ ಉದ್ದೇಶದಿಂದಾಗಿ ಸಾಕ್ಷಾತ್ ಭದ್ರಕಾಳಿಯೇನೇ ತಾನು ಹೊರಗಡೆ ಬಂದು ಅಲ್ಲಿದ್ದಂತಹ ದುಷ್ಟರ ಎಲ್ಲರನ್ನು ಕೂಡ ಸಂಹಾರ ಮಾಡಿ ಹಾಕ್ತಾಳೆಂತೆ. ಸಂಹಾರ ಮಾಡಿ ಆ ಜಡಭರತನಿಗೆ ವಿಶೇಷ ಒಂದು ಉಪದೇಶವನ್ನು ಮಾಡಿ ತಾನೇನು ಮಾಡ್ತಾಳೆ, ಮತ್ತೆ ಅಂತರ್ಗತಳಾಗಿ ಬಿಡ್ತಾಳೆ. ಇಷ್ಟೆಲ್ಲ ಆಯಿತು. ಇಷ್ಟಾದರೂ ಕೂಡ ಜಡಭರತ ಅದೇ ರೀತಿ ಇದ್ದ ಅಂತೆ. ತನ್ನನ್ನು ಒಬ್ಬ ವ್ಯಕ್ತಿ ಕೊಲ್ಲಿಕ್ಕೆ ಬಂದರೂ ಕೂಡ ಆ ಘಟನೆ ಆದ ಮೇಲೂ ಕೂಡ ಅವನು ಅದೇ ರೀತಿಯಾಗಿ ಇದ್ದ. ಇದೇ ರೀತಿಯಾಗಬೇಕಾದ್ರೆ ಒಂದು ದಿವಸ ಅಲ್ಲಿ ಸಿಂಧೂ ನದಿ ಹರಿಯುತ್ತೆ. ಅದರ ಹತ್ತಿರ ಪ್ರಾಂತ್ಯದಲ್ಲಿ, ಇವತ್ತೇನು ಪಂಜಾಬ್ ಮತ್ತು ಪಾಕಿಸ್ತಾನದ ಪ್ರಾಂತ್ಯ ಇದೆ, ಆ ಪ್ರದೇಶದಲ್ಲಿ ಸಿಂಧೂ ನದಿ ಹರಿಯುತ್ತೆ. ಆ ಸಿಂಧೂ ನದಿ ಹತ್ತಿರ ಒಂದು ದೇಶ ಇತ್ತು, ಪುಟ್ಟ ದೇಶ, ಸಿಂಧು ಸೌವೀರ ಅಂತ ಆ ದೇಶದ ಹೆಸರು. ಆ ದೇಶಕ್ಕೆ ರಾಜ ರಹುಗಣ ಅಂತ. ಆ ರಹುಗಣ ರಾಜ ಒಂದು ದಿವಸ ಕಪಿಲ ಋಷಿಗಳ ಆಶ್ರಮಕ್ಕೆ ಹೋಗ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದರೆ, ಕಪಿಲ ಋಷಿಗಳಿಂದಾಗಿ ನಾನು ಉಪದೇಶವನ್ನು ಪಡೆದು ದೊಡ್ಡ ಜ್ಞಾನಿಯಾಗಬೇಕು ಅನ್ನೋ ಉದ್ದೇಶದಿಂದ ಕಪಿಲ ಋಷಿಗಳ ಆಶ್ರಮಕ್ಕೆ ಹೋಗ್ತಾ ಇರ್ತಾನೆ. ಹೋಗಬೇಕಾದರೆ ಅವನೊಬ್ಬ ದೊಡ್ಡ ರಾಜ, ಹಾಗಾಗಿ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದ. ಆ ಪಲ್ಲಕ್ಕಿನ ಹೊತ್ಕೊಳ್ಳಿಕ್ಕೆ ಯಾರು ಬೇಕು? 4 ಜನ ಬೇಕು. ಅದರಲ್ಲಿ ಏನೋ ಸ್ವಲ್ಪ ಅವ್ಯವಸ್ಥೆಯಾಗಿ ಒಬ್ಬ ಕೈ ಕೊಟ್ಬಿಟ್ಟಿದ್ದ ಪಲ್ಲಕ್ಕಿ ಹೊತ್ಕೊಳ್ಳೋನು. ಕೊನೆಗೆ ಸೇವಕರು ಹೋಗಿ ಹುಡ್ಕೊಂಡು ಬರ್ತಾರೆ. ಈ ಜಡಭರತ ಇರ್ತಾನೆ, ಸ್ವಲ್ಪ ಬಾ ಅಂತ ಕರೀತಾರೆ. ಬರ್ತಾನೆ, ಪಲ್ಲಕ್ಕಿ ಹೊತ್ಕೊ ಅಂತ ಹೇಳ್ತಾರೆ. ಪಲ್ಲಕ್ಕಿ ಹೊತ್ಕೊಳ್ತಾನೆ, ಹಿಂದೆ ಮುಂದೆ ಏನು ವಿಚಾರ ಮಾಡೋದಿಲ್ಲ. ಪಲ್ಲಕ್ಕಿ ಒಳಗಡೆ ಯಾರಿದ್ದಾರೆ, ಅವನು ಯಾರು ಏನಂತೂ ಗೊತ್ತಿರೋದಿಲ್ಲ. ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಸ್ವಲ್ಪ ಒಂದು ಸಲ ಮೇಲೆ ಹಾರಿ ಬಿಡ್ತಾನಂತೆ. ಯಾರು? ಜಡಭರತ. ರಾಜನ ತಲೆ ಪಲ್ಲಕ್ಕಿಗೆ ಬಡಿಯುತ್ತೆ. ಸ್ವಲ್ಪ ಸಿಟ್ಟು ಬರುತ್ತೆ. ಸರಿಯಾಗಿ ಹೋಗಿ ಅಂತ ಸೇವಕರಿಗೆ ಹೇಳ್ತಾನೆ. ಸ್ವಲ್ಪ ದೂರ ಹೋಗ್ತೇವೆ, ಮತ್ತೆ ಅದೇ ರೀತಿ ಆಗುತ್ತೆ. ಏನು ಮಾಡ್ತಾ ಇದ್ದೀರಿ ಅಂತ ಸೇವಕರಿಗೆ ಬೈತಾನೆ. ಆವಾಗ ಸೇವಕರು ಹೇಳ್ತಾರೆ, ರಾಜ, ಇದು ನನ್ನ ತಪ್ಪಲ್ಲ, ಈ ಜಡಭರತನ ತಪ್ಪು ಅಂತ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಸರಿಯಾಗಿಯೇ ಸಂಚಾರ ಮಾಡ್ತಾ ಇದ್ದೇವೆ, ಆದರೆ ಈ ವ್ಯಕ್ತಿ ಮಾತ್ರ ಸರಿಯಾಗಿ ಹೋಗ್ತಾ ಇಲ್ಲ ಅಂತ. ಯಾಕೆ ಅವನು ಹೋಗ್ತಾ ಇದ್ದಿಲ್ಲ ಅಂತ ಹೇಳಿದರೆ, ಜಡಭರತ ಹಿಂದೆ ಹೇಳಿದಂತೆ ಬಹುದೊಡ್ಡ ಜ್ಞಾನಿ. ಇವತ್ತು ಚಾತುರ್ಮಾಸ್ಯ ವ್ರತ ಅಂತ ಎಲ್ಲ ಸನ್ಯಾಸಿಗಳು ಕೂಡ ಆಚರಣೆ ಮಾಡ್ತಾರೆ. ಆಚರಣೆ ಮಾಡುವುದ ಹಿಂದಿನ ಉದ್ದೇಶ ಏನು ಅಂತ ಹೇಳಿದರೆ, ಚಾತುರ್ಮಾಸ್ಯ ಅಂದರೆ ಮಳೆಗಾಲ. ಈ ಮಳೆಗಾಲದಲ್ಲಿ ಸನ್ಯಾಸಿಗಳು ಸಂಚಾರ ಮಾಡ್ತಾ ಇದ್ದರೆ ಅವರ ಪಾದುಕೆಯಿಂದ ದಾರಿಯಲ್ಲಿ ಅನೇಕ ರೀತಿಯ ಕ್ರಿಮಿಕೀಟಗಳು ಇರ್ತವೆ, ಮಳೆಗಾಲದಲ್ಲಿ ಜಾಸ್ತಿ ಇರ್ತವೆ. ಹಾಗಾಗಿ ಅವುಗಳಿಗೆ ತೊಂದರೆಯಾಗುತ್ತೆ ಅಂತ ಯಾವ ಸನ್ಯಾಸಿಗಳು ಕೂಡ ಈ ಹೊತ್ತಿನಲ್ಲಿ ಸಂಚಾರ ಮಾಡೋದಿಲ್ಲ, ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಈ ಜಡಭರತನು ಕೂಡ ದೊಡ್ಡ ಜ್ಞಾನಿ. ಹಾಗಾಗಿ
ದಾರಿಯಲ್ಲಿ ಹೋಗಬೇಕಾದ್ರೆ ಅನೇಕ ಕ್ರಿಮಿಕೀಟಗಳು ಇರುವೆಗಳೆಲ್ಲ ಇರ್ತಾ ಇದ್ದು, ನಾನು ಕಾಲಿಟ್ಟರೆ ಅವುಗಳಲ್ಲಿ ತೊಂದರೆ ಆಗುತ್ತೆ ಅಂತ ಹಾರಿ ಹಾರಿ ಹೋಗ್ತಾ ಇದ್ದ. ಹೀಗೆ ಹಾರಿ ಹೋಗಬೇಕಾದ್ರೆ ಅವನಿಗೆ ತಲೆಗೆ ಬಡಿತಾ ಇತ್ತು. ಕೊನೆಗೆ ಸಿಟ್ಟು ಬಂದು ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ ಮಹಾರಾಜ. ಅಹೋ ಕಷ್ಟಂ ಭ್ರಾತಃ ವ್ಯಕ್ತಂ ಉರುಪರಿಶ್ರಾಂತಃ ಅಂತ, ಪಾಪ ನೀನೊಬ್ಬನೇ ಇಡೀ ಫಲಕ್ಕೆ ಹೊತ್ಕೊಂಡು ಹತ್ರ ಆಡ್ತಾ ಇದ್ದೀಯಲ್ಲ, ಆ 3 ಜನ ಚೆನ್ನಾಗಿ ನಡೀತಾ ಇದ್ದಾರೆ, ನಿನಗೆ ನಡಿಲಿಕ್ಕೇನು ಅಂತ ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಇಷ್ಟು ಬೈದರೂ ಕೂಡ ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ ಜಡಭರತ. ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದ, ಮತ್ತೆ ಇರುವೆಗಳು ಬಂದು ಮತ್ತೆ ಹಾರಿ ಹಾರಿ ಹೋಗ್ತಾ ಇದ್ದ. ಇಷ್ಟೆಲ್ಲ ಆದಾಗ ರಹುಗಣನಿಗೆ ತುಂಬ ಸಿಟ್ಟು ಬರುತ್ತೆ. ನಿನ್ನನ್ನು ಕೊಂದೇ ಬಿಡ್ತೇನೆ ಅಂತ ಹೇಳ್ತಾನೆ ಅಂತೆ. ಇಷ್ಟನ್ನು ಹೇಳಿದಾಗ ಆ ಯಾವ ಜಡಭರತ ಹೇಳ್ತಾನೆ ಅಂತೆ, ರಾಜ ನೀನೇನು ಮಾತಾಡ್ತಾ ಇದ್ದೀಯಾ ಅಂತ. ನೀನೇನು ಮಾತಾಡ್ತಿದ್ದೆ ಅನ್ನೋ ಎಚ್ಚರ ನಿನಗಾದರೂ ಇದೆಯಾ? ಯಾಕೆ ಅಂತ ಹೇಳಿದರೆ, ನೀನೇ ಹೇಳ್ತಾ ಇದ್ದೀಯಾ ನೀನು ಪಲ್ಲಕ್ಕಿಯನ್ನು ಸರಿಯಾಗಿ ಹೊತ್ತುಕೊಂಡಿಲ್ಲ ಅಂತ. ಆದರೆ ಪಲ್ಲಕ್ಕಿಯನ್ನು ಹೊತ್ತುಕೊಳ್ಳುವಂತಹ ಸ್ವಾತಂತ್ರ್ಯವೇ ನನಗಿಲ್ಲ ಅಂತ. ಯಾಕೆ? ನೀನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡಿದ್ದೀಯ. ಪಲ್ಲಕ್ಕಿಯಲ್ಲಿ ಒಂದು ದೊಡ್ಡ ಮರದ ಹಲಿಗೆ ಇದೆ. ಮರದ ಹಲಿಗೆ ಕೆಳಗಡೆ ದೊಡ್ಡ ಕೋಲುಗಳಿದ್ದಾವೆ. ಆ ಕೋಲನ್ನು ಯಾರು ಹೊತ್ಕೊಂಡಿದ್ದಾನೆ? ನನ್ನ ಹೆಗಲು ಹೊತ್ಕೊಂಡಿದ್ದಾವೆ. ನನ್ನ ಹೆಗಲನ್ನು ನನ್ನ ಹೊಟ್ಟೆ ಹೊತ್ಕೊಂಡಿದೆ. ನನ್ನ ಹೊಟ್ಟೆಯನ್ನು ನನ್ನ ತೊಡೆಗಳು ಹೊತ್ಕೊಂಡಿದ್ದಾವೆ. ನನ್ನ ತೊಡೆಯನ್ನು ನನ್ನ ಕಾಲು ಹೊತ್ಕೊಂಡಿದೆ. ನನ್ನ ಕಾಲನ್ನು ಇಡೀ ಭೂಮಿ ಹೊತ್ಕೊಂಡಿದೆ. ಆ ಭೂಮಿಯನ್ನು ಶೇಷದೇವರು ಹೊತ್ಕೊಂಡಿದ್ದಾರೆ. ಆ ಶೇಷದೇವರನ್ನು ವಾಯುಕುರ್ಮ ಹೊತ್ಕೊಂಡಿದೆ, ವಾಯುದೇವರು ಹೊತ್ಕೊಂಡಿದ್ದಾರೆ. ಆ ವಾಯುದೇವರನ್ನು ಪರಮಾತ್ಮ ಹೊತ್ಕೊಂಡಿದ್ದಾನೆ. ಹಾಗಾಗಿ ನಿನ್ನನ್ನು ನಾನು ಹೊತ್ಕೊಂಡೇ ಇಲ್ಲ, ಹಾಗೆ ನನಗೆ ಯಾಕೆ ಬೈತಾ ಇದ್ದೀ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಹಾಗಾಗಿ ನೀನು ದೊಡ್ಡ ರಾಜನಾಗಿರಬಹುದು, ಆದರೆ ಒಂದು ಸಲ ಈ ಭೂಮಿ ಹೀಗೆ ಅಲ್ಲಾಡಿಬಿಡ್ತು ಅಂತ ನೀನೇನಾಗ್ತೀಯಾ? ಪಲ್ಲಕ್ಕಿಂದ ಕೆಳಗಡೆನೇ ಬಿದ್ದು ಬಿಡ್ತೀಯ. ಹಾಗಾಗಿ ನಿನಗೆ ಬುದ್ಧಿನೇ ಇಲ್ಲ. ನನಗೆ ಬೈತಾ ಇರೋದೇ ಸರಿಯಲ್ಲ. ಯಾಕೆಂದ್ರೆ ನಾನು ಹೊತ್ಕೊಂಡೇ ಇಲ್ಲ ನಿನ್ನನ್ನು ಹೊತ್ಕೊಂಡಿರೋದು ಯಾರು? ಸಾಕ್ಷಾತ್ ಪರಮಾತ್ಮನೇ ಹೊತ್ಕೊಂಡಿದ್ದಾನೆ ನಿಜವಾಗಿ ಎಂಬುದಾಗಿ ಹೇಳ್ತಾನೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ರಹುಗಣನಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಗಿಬಿಡುತ್ತೆ. ಇವನ್ಯಾರೋ ನಾನು ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡು ಪಲ್ಲಕ್ಕಿ ಹೊತ್ಕೊಳ್ಳಿಕ್ಕೆ ಹೇಳಿದ್ವಿ, ಇವು ನೋಡಿ ದೊಡ್ಡ ಜ್ಞಾನಿ ರೀತಿ ಮಾತಾಡ್ತಾ ಇದ್ದಾನೆ ಅಂತ ತಕ್ಷಣದಲ್ಲಿ ಏನೇ ತಾನೇ ಮಾಡ್ತಾನೆ, ಆ ಪಲ್ಲಕ್ಕಿಯಿಂದ ಕೆಳಗಡೆ ಹಾರಿಬಿಡ್ತಾನೆ ಅಂತೆ. ಇಳಿಯೋದಲ್ಲ, ಹಾರಿಬಿಡ್ತಾನೆ. ಅಷ್ಟು ಹೆದರಿಕೆ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದರೆ, ಆ ರಹುಗಣನಿಗೆ ಇವನ್ಯಾರೊಬ್ಬ ದೊಡ್ಡ ಜ್ಞಾನಿಗೆ ಅವಮಾನ ಮಾಡೋದು ಸರಿಯಲ್ಲ ಅಂತ ಹೆದರಿಕೆಯಾಗಿ ಪಲ್ಲಕ್ಕಿಂದ ಹಾರಿಬಿಡ್ತಾನೆ. ಕೇಳ್ತಾನೆ, ಕಸ್ತಂ ನಿಗೂಢಶ್ಚರಸಿ ಅಂತ. ನೋಡಲಿಕ್ಕೆ ಒಬ್ಬ ಹುಚ್ಚನ ಥರ ಇದ್ದೀಯ, ಮಾತು ನೋಡಿದರೆ ದೊಡ್ಡ ಜ್ಞಾನಿ ರೀತಿ ಮಾತಾಡ್ತಾ ಇದ್ದೆ, ಯಾರು ನೀನು ಅಂತ ಕೇಳ್ತಾರೆ ಅಂತೆ. ಅದಕ್ಕೆ ಹೇಳ್ತಾನೆ, ನಾನು ಕಪಿಲ ರೂಪಿಯಾದಂತಹ ಪರಮಾತ್ಮನನ್ನು ನೋಡಬೇಕಂತ ಹೋಗ್ತಾ ಇದ್ದೇನೆ, ಅವನಿಂದ ಉಪದೇಶ ಕೇಳಬೇಕಂತ ಹೋಗ್ತಾ ಇದ್ದೇನೆ. ಆ ಕಪಿಲ ರೂಪಿಯಾದಂಥ ಪರಮಾತ್ಮನೇ ನೀನಾ ಒಂದು ರೂಪದಿಂದ ಬಂದಿದ್ದೀಯಾ ಅಂತ ಕೇಳ್ತಾನೆ ಅಂತೆ. ಇಷ್ಟೆಲ್ಲ ಆದಾಗ ಅವನು ಹೇಳ್ತಾನೆ, ನಾನು ಯಾವ ಕಪಿಲನೂ ಅಲ್ಲ, ಪರಮಾತ್ಮನಲ್ಲ, ಋಷಿಯೂ ಅಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ನ ಹೆಸರು ಜಡಭರತ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ರಹುಗಣ ಏನು ಮಾಡ್ತಾನೆ, ಅವನಲ್ಲಿ ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಏನು? ಜಡಭರತ ಒಂದು ಮಾತನ್ನು ಹೇಳಿದ್ದ, ಆತ್ಮವೇ ಬೇರೆ ದೇಹವೇ ಬೇರೆ, ಹಾಗಾಗಿ ದೇಹದ ಮೇಲೆ ಅಭಿಮಾನ ಬಿಡಬೇಕು ಅಂತ. ಅದಕ್ಕೆ ರಹುಗಣ ಕೇಳ್ತಾನೆ, ದೇಹಾಭಿಮಾನ ಬಿಡಬೇಕು ಅಂತ ಹೇಳ್ತೀಯ, ಆದರೆ ದೇಹಾಭಿಮಾನ ಬಿಡಲಿಕ್ಕೆ ಸಾಧ್ಯನಾ ಅಂತ. ಯಾಕೆ ಅಂತ ಹೇಳಿದರೆ, ದೇಹದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಭಿಮಾನವನ್ನು ಇದ್ದೇ ಇರುತ್ತೆ. ಇದು ನನ್ನ ದೇಹ, ನನ್ನ ದೇಹಕ್ಕೆ ಯಾರು ಹೊಡೆದರೆ ಬೈದರೆ ನೋವು ಆಗೇ ಆಗುತ್ತೆ. ಆದರೆ ನಿನಗೆ ಮಾತ್ರ ಅದಿಲ್ಲ, ನಿನಗೇನಿಲ್ಲ, ದೇಹದ ಮೇಲೆ ಅಭಿಮಾನ ಇಲ್ಲ. ನಮಗೆಲ್ಲರಿಗೂ ಕೂಡ ಏನಿದೆ? ದೇಹಾಭಿಮಾನ ಇದೆ. ಹಾಗಾಗಿ ಬಿಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಆ ರಾಜ ಕೊಡ್ತಾನೆ. ಸ್ಥಾಲ್ಯಗ್ನಿತಾತ್ ಪಾತಯತೋಪಿ ತಾಪಃ ತತ್ತಾಪತಃ ತಂಡುಲಃ ಗರ್ಭರಂಧಿ ದೇಹೇಂದ್ರಿಯ ಸ್ವಾಶಯ ಸನ್ನಿಕರ್ಷ ತತ್ಸಂಸ್ಮೃತಿ ಪುರುಷಸ್ಯ ಅನುರೋಧಾತ್ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಏನಂತ ಹೇಳಿದರೆ, ಒಂದು ಪಾತ್ರೆ ಇರುತ್ತೆ. ಆ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ನೀರನ್ನು ಹಾಕಿ ಒಂದು ಒಲೆ ಮೇಲೆ ಇಡ್ತೇವೆ. ಒಲೆ ಮೇಲೆ ಇಟ್ಟಾಗ ಏನಾಗುತ್ತೆ? ಆ ಪಾತ್ರೆಗೆ ಬೆಂಕಿ ಬಡಿಯುತ್ತೆ. ಆ ಪಾತ್ರೆಯಿಂದಾಗಿ ಒಳಗಡೆ ಇರುವಂತಹ ನೀರು ಬಿಸಿಯಾಗುತ್ತೆ. ನೀರು ಬಿಸಿ ಆದಮೇಲೆ ಏನಾಗುತ್ತೆ? ಅದರಲ್ಲಿ ಇರುವಂತಹ ಅಕ್ಕಿ ಚೆನ್ನಾಗಿ ಬೆಂದು ಅನ್ನ ಆಗುತ್ತೆ. ಇಲ್ಲಿ ಏನಾಯಿತು? ಅಕ್ಕಿ ವಾಸ್ತವಿಕವಾಗಿ ಸ್ವರೂಪತಃ ಬಿಸಿಯಲ್ಲ, ಅದು ಬೆಂಕಿಯ ಮೇಲೆ ಇಟ್ಟ ಮೇಲೆ ಅದೇನಾಯಿತು? ಬಿಸಿ ಆಯಿತು. ಅಂದರೆ ಏನಾಯಿತು?
ಬೆಂಕಿಯ ಸ್ಪರ್ಶದಿಂದಾಗಿ, ಪಾತ್ರೆಯ ಸ್ಪರ್ಶದಿಂದಾಗಿ ಪಾತ್ರೆಯ ಒಳಗಡೆ ಇರುವಂತಹ ಅನ್ನ ಏನಾಯಿತು, ಅಕ್ಕಿ ಏನಾಯಿತು, ಅದು ಅನ್ನ ಆಯಿತು. ಅದರಲ್ಲಿ ವಿಕಾರ ಆಯಿತು. ನೀರು ತಣ್ಣಗಿತ್ತು, ನೀರಿನಲ್ಲಿ ಬಿಸಿ ನೀರು ವಿಕಾರ ಆಯಿತು, ಬಿಸಿ ನೀರಾಗಿ ವಿಕಾರ ಆಯಿತು. ಅಕ್ಕಿ ಏನಾಯಿತು, ಅನ್ನವಾಗಿ ವಿಕಾರ ಆಯಿತು. ಅದು ಹೇಗೆ ಸಾಧ್ಯ ಆಯಿತು? ಬೆಂಕಿಯ ಸ್ಪರ್ಶದಿಂದ. ಅದೇ ರೀತಿಯಾಗಿ ಬಿಸಿ ನೀರಿನ ಸಂಪರ್ಕದಿಂದಾಗಿ ಅಕ್ಕಿ ಹೇಗೆ ಅನ್ನವಾಯಿತೋ ಅದೇ ರೀತಿಯಾಗಿ ದೇಹದ ಸಂಪರ್ಕ ಎಂಬುದು ಯಾರಿಗಿದೆ? ಆತ್ಮನಿಗೆ ಇದೆ, ಜೀವನಿಗೆ ಇದೆ. ಯಾಕೆ ಅಂತ ಹೇಳಿದರೆ ಜೀವ ಎಲ್ಲಿದ್ದಾನೆ? ದೇಹದ ಒಳಗಡೆ ಇದ್ದಾನೆ. ಹಾಗಾಗಿ ದೇಹಕ್ಕೆ ಯಾವ ರೀತಿಯಾದ ವಿಕಾರಗಳಾಗುತ್ತೋ ಅದೇ ವಿಕಾರಗಳು ಯಾರಿಗಾಗಬೇಕು? ಆತ್ಮನಿಗೆ ಆಗಲೇಬೇಕು ಅಂತ. ಪಾತ್ರೆ ಬಿಸಿಯಾಗಬೇಕು, ಅದರಲ್ಲಿರುವಂತಹ ನೀರು ಬಿಸಿಯಾಗಬಾರ್ದು ಅಂತ ಹೇಳಿಕ್ಕೆ ಬರೋದಿಲ್ಲ. ಪಾತ್ರೆ ಬಿಸಿಯಾದರೆ ನೀರು ಬಿಸಿ ಆಗೇ ಆಗುತ್ತೆ, ನೀರು ಬಿಸಿಯಾದರೆ ಅದರಲ್ಲಿರುವಂಥ ಅಕ್ಕಿ ಅನ್ನ ಆಗೇ ಆಗುತ್ತೆ. ಅದೇ ರೀತಿಯಾಗಿ ದೇಹಕ್ಕೆ ಯಾರಾದರೊಬ್ಬರು ಹೊಡೆದರೆ, ಬೈದರೆ ಏನಾಗುತ್ತೆ? ದೇಹಕ್ಕೆ ನೋವಾಗೇ ಆಗುತ್ತೆ. ಅದರಲ್ಲಿರುವಂಥ ಆತ್ಮನಿಗೆ ಏನಾಗಬೇಕು? ವಿಕಾರ ಆಗಲೇಬೇಕು, ದುಃಖ ಆಗಲೇಬೇಕು. ಅದು ಆಗದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ತನ್ನ ಒಂದು ಜಿಜ್ಞಾಸೆ ಪ್ರಶ್ನೆ ಮಾಡ್ತಾನೆ. ಜಡಭರತ ಹೇಳಿದ್ದೇನು? ದೇಹಕ್ಕೆ ನೀನು ಬೈತಾ ಇರೋದು ನನಗಲ್ಲ ಅಂತ. ದೇಹಕ್ಕೆ ಬೈದರೆ ಆತ್ಮನಿಗೆ ಬೈದಂಗೇನೆ ಅದು ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಜಡಭರತ ಉಪದೇಶವನ್ನು ಮಾಡ್ತಾ ಹೋಗ್ತಾನೆ. ಯಾವತ್ತೂ ಕೂಡ ಆ ರೀತಿಯಾಗಿ ಏನಾಗುತ್ತೆ, ಕಟ್ಟಿಗೆ ಬಿಸಿಯಾದಾಗ ಪಾತ್ರೆ ಬಿಸಿಯಾಗುತ್ತೆ, ಪಾತ್ರೆ ಬಿಸಿಯಾದ ನೀರು ಬಿಸಿಯಾಗುತ್ತೆ, ಅದೇ ರೀತಿಯಾಗಿ ಅಕ್ಕಿ ಬಿಸಿಯಾಗುತ್ತೆ, ಅನ್ನ ಆಗುತ್ತೆ. ಆದರೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಅಂತ ಹೇಳಿದರೆ ಅದರಲ್ಲಿರುವಂತಹ ಅಭಿಮಾನ ಅಂತೆ. ಪಾತ್ರೆಯಲ್ಲಿ ಅಕ್ಕಿಯನ್ನು ಇದೆ, ಅದು ಹಾಕಿದಾಗ ಏನಾಗುತ್ತೆ? ಬಿಸಿಯಾಗುತ್ತೆ. ಅದೇ ರೀತಿ ನೀನೇನು ಹೇಳ್ತಾ ಇದ್ದೀಯಾ? ಇದು ನನ್ನ ದೇಹ ಎಂಬುದಾಗಿ ಇದ್ದರೆ ಅದು ದುಃಖ ಆಗಲೇಬೇಕು ಅಂತ ಹೇಳ್ತಾ ಇದ್ದೀಯಾ. ಆದರೆ ದುಃಖ ಆಗಲಿಕ್ಕೆ ಏನಿಲ್ಲ, ಸಾಧ್ಯನೇ ಇಲ್ಲ ಅಂತ. ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರಧಾನವಾಗಿ ನಾವೇನು ಮಾಡಬೇಕು? ಅಭಿಮಾನವನ್ನು ಬಿಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದು ನನ್ನ ದೇಹ ಎನ್ನುವಂಥ ಅಭಿಮಾನ ಇದ್ದಾಗ ಮಾತ್ರ ಏನಾಗುತ್ತೆ, ಆ ಒಂದು ಪಾತ್ರೆ ಬಿಸಿಯಾದರೆ ಅಕ್ಕಿ ಏನಾಗುತ್ತೆ? ಅನ್ನ ಆಗುತ್ತೆ. ಆ ರೀತಿಯಾಗಿ ದೇಹದ ಮೇಲೆ ಒಂದು ವೇಳೆ ಅಭಿಮಾನ ಇದ್ದರೆ ಅದರಿಂದ ಏನಾಗುತ್ತೆ? ದೇಹಕ್ಕೆ ಯಾರಾದರೊಬ್ಬರು ಹೊಡೆದರೆ, ಬೈದರೆ ಅದರಿಂದಾಗಿ ನಮಗೆ ನೋವಾಗುತ್ತೆ. ಆದರೆ ದೇಹದ ಮೇಲಿನ ಅಭಿಮಾನವನ್ನೇ ಬಿಟ್ಬಿಟ್ರೆ ಏನಾಗುತ್ತೆ? ಅದರಿಂದಾಗಿ ನಮಗೆ ದುಃಖ, ನೋವು ಯಾವುದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಸುಂದರವಾದಂಥ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಸಾಮಾನ್ಯವಾಗಿ ಒಂದು ಕಟ್ಟಿಗೆಗೆ ಬೆಂಕಿಯನ್ನು ಹಚ್ಚಿದರೆ ಚೆನ್ನಾಗಿ ಉರಿಯುತ್ತೆ. ಅದೇ ಕಟ್ಟಿಗೆ ಒಂದು ವೇಳೆ ಹಸಿ ಕಟ್ಟಿಗೆ ಆಗಿರೋದು ಏನಾಗಿರುತ್ತೆ? ಚೆನ್ನಾಗಿ ಹೊಗೆ ಕೊಡುತ್ತೆ, ಅಷ್ಟು ಚೆನ್ನಾಗಿ ಉರಿಯೋದಿಲ್ಲ, ಕಣ್ಣಿಗೆ ನೋವಾಗುತ್ತೆ ಅಷ್ಟೇ, ಹೊಗೆಯನ್ನು ಕುಡಿದು. ಅದೇ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಕಟ್ಟಿಗೆ ಇದ್ದಂತೆ. ಆ ಕಟ್ಟಿಗೆ ಒದ್ದೆಯಾದರೆ ಹೊಗೆ ಕೊಡುತ್ತೆ. ಅದೇ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಏನಾಗುತ್ತೆ? ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕಾಮ ಕ್ರೋಧಗಳು ತುಂಬಿಕೊಂಡು ಬಿಟ್ಟರೆ ಅದು ಕೂಡ ಏನಾಗುತ್ತೆ? ನಮಗೆ ದುಃಖವನ್ನೇ ಕೊಡುತ್ತೆ. ಹಾಗಾಗಿ ಮನಸ್ಸನ್ನು ಏನು ಮಾಡಿಸ್ಬೇಕು? ಆದಷ್ಟು ನಾವು ಒಣಗಿಸಬೇಕು ಅಂತ. ಕಟ್ಟಿಗೆ ಒಣಗಿಸಬೇಕು ಅಂತ ಬಿಸಿಲಿಗಿಟ್ಟರೆ ಕಟ್ಟಿಗೆ ಒಣಗುತ್ತೆ. ಈ ಮನಸ್ಸು ಒಣಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಆ ಮನಸ್ಸಿಗೂ ಕೂಡ ಬಿಸಿಲು ಬೀಳಬೇಕು ಅಂತ, ಬೆಳಕು ಬೀಳಬೇಕು ಅಂತ. ಯಾವ ಬೆಳಕು? ಪರಮಾತ್ಮನ ತತ್ವಜ್ಞಾನ ಎಂಬಂಥ ಬೆಳಕು ಬಿದ್ದಾಗ, ಬಿಸಿಲು ಬಿದ್ದಾಗ ಆ ಮನಸ್ಸು ಏನಾಗುತ್ತೆ? ಚೆನ್ನಾಗಿ ಒಣಗುತ್ತೆ ಅಂತೆ. ಆ ರೀತಿಯಾಗಿ ಆದಾಗ ಏನಾಗುತ್ತೆ? ಆ ಕಟ್ಟಿಗೆ ಏನು ಮಾಡೋದಿಲ್ಲ, ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಉರಿಯುತ್ತೆ, ಹೊಗೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಮನಸ್ಸು ಕೂಡ ಚೆನ್ನಾಗಿ ಶುದ್ಧ ಆದರೆ ಅದರಲ್ಲಿ ಪರಮಾತ್ಮನ ವಿಶೇಷ ತತ್ವಜ್ಞಾನ ಬರುತ್ತೆ ಹೊರತು ನಮಗೆ ದುಃಖ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮನಸ್ಸನ್ನು ನಾವು ಶುದ್ಧಗೊಳಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಪಾತ್ರೆಗೆ ಮತ್ತು ಬೆಂಕಿಗೆ ಏನಾಗುತ್ತೆ? ಸಂಪರ್ಕ ಆಗುತ್ತೆ. ಸಂಪರ್ಕ ಆದಾಗ ಏನಾಗುತ್ತೆ? ಅಲ್ಲಿ ಬಿಸಿ ಆಗೇ ಆಗುತ್ತೆ ಅಂತ. ಅದೇ ರೀತಿಯಾಗಿ ದೇಹಕ್ಕೂ ಮತ್ತು ಮನಸ್ಸಿಗೂ ಸಂಪರ್ಕ ಇದ್ದೇ ಇದೆ. ದೇಹದೊಳಗಡೆ ಆತ್ಮ ಇದ್ದಾನೆ, ಮನಸ್ಸಿದೆ, ಎಲ್ಲವೂ ಕೂಡ ಇದೇ ಇದೆ. ಹಾಗಾಗಿ ದೇಹಕ್ಕೆ ಹೊಡೆದರೆ ಆತ್ಮನಿಗೂ ನೋವಾಗಲೇಬೇಕು, ದುಃಖ ಆಗಲೇಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾತ್ರೆ ಯಾವಾಗ ಬಿಸಿಯಾಗುತ್ತೆ? ಬೆಂಕಿಯ ಮೇಲೆ ಇಟ್ಟರೆ, ಬೆಂಕಿಗೆ ಮತ್ತು ಪಾತ್ರೆಗೆ ಸಂಪರ್ಕ ಆದರೆ ಏನಾಗುತ್ತೆ? ಪಾತ್ರೆ ಬಿಸಿಯಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ಸಂಪರ್ಕ ಹೇಗೋ ಇಲ್ಲಿ ಏನು? ಅಭಿಮಾನ ಅಂತ. ಅಭಿಮಾನ ಇದ್ದಾಗ ಮಾತ್ರ ಏನಾಗುತ್ತೆ? ಆ ದೇಹಕ್ಕೆ ಹೊಡೆದರೆ, ಬೈದರೆ, ಅಪಮಾನವನ್ನು ಮಾಡಿದರೆ ಆತ್ಮನಿಗೂ ದುಃಖ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಆ ಅಭಿಮಾನಕ್ಕೆ ಒಗೆದು ಬಿಟ್ಟರೆ ಯಾವ ರೀತಿಯ ದುಃಖವೂ ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ
ಪಾತ್ರೆಯನ್ನು ಇಟ್ಟರೆ ಬಿಸಿಯಾಗತ್ತೆ, ಅದೇ ಪಾತ್ರೆ ಕೆಳಗಡೆ ಇಟ್ಬಿಟ್ರೆ ಅದು ಎಷ್ಟು ಉರಿತಾ ಇದ್ರೂ ಕೂಡ, ಬೆಂಕಿ ಉರಿತಾ ಇದ್ರೂ ಕೂಡ ಅದು ಬಿಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪಾತ್ರೆ. ಯಾಕೆ? ಸಂಪರ್ಕವೇ ಆಗಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಭಿಮಾನ ಎಂಬುದು ಪ್ರಧಾನವಾದದ್ದು ಅಂತ. ಹೇಗೆ ಅಂತ ಹೇಳಿದ್ರೆ, ಮನೆಯ ಹೊರಗಡೆ ಒಂದು ಮಗು ಅಳ್ತಾ ಇರುತ್ತೆ. ಅಳ್ತಾ ಇದ್ದಾಗ ಆ ತಾಯಿ ಏನು ಮಾಡ್ತಾಳೆ, ಜೋರಾಗಿ ಹೋಗಿ ಆ ಮಗುನ ಎತ್ತಿಕೊಂಡು ಬಂದು ಚೆನ್ನಾಗಿ ಮುದ್ದು ಮಾಡಿ ಅಳಬೇಡ ಅಂತ ಅದನ್ನು ಸಮಾಧಾನ ಮಾಡ್ತಾಳೆ. ಅದೇ ಪಕ್ಕದ ಮನೆಯವರ ಮಗು ಅಳ್ತಾ ಇದ್ರೆ ಏನು ಮಾಡ್ತಾಳೆ, ಸುಮ್ಮನೆ ಹಾಗೆ ಬಿಟ್ಬಿಡ್ತಾಳೆ, ಅದ್ರ ಹತ್ರ ಅಳ್ಳಿ ಅಂತ. ಯಾಕೆ? ಅದು ಅಭಿಮಾನ ಅಂತ. ಇದು ನನ್ನ ಮಗು ಎನ್ನುವಂಥ ಅಭಿಮಾನ ಆ ಮಗುವಿನ ಮೇಲೆ ಇದೆ. ಅದೇ ಬೇರೆಯವರ ಮಗುವಿನ ಮೇಲೆ ಏನಿಲ್ಲ, ಅದು ನನ್ನ ಮಗು ಅಂತ ಅಭಿಮಾನ ಇಲ್ಲ. ಹಾಗಾಗಿ ಆ ಮಗು ಹತ್ರ ಇದಕ್ಕೂ ತಾಯಿಗೂ ದುಃಖ ಆಗುತ್ತೆ, ರಮಿಸ್ತಾಳೆ, ಹೋಗಿ ಸಮಾಧಾನ ಮಾಡ್ತಾಳೆ. ಹಾಗೆ ಪ್ರತಿನಿತ್ಯ ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಅನೇಕ ದೊಡ್ಡ ವಿಮಾನ, ಹಡಗು, ಟ್ರೈನ್ ಇತ್ಯಾದಿ ಅಪಘಾತಗಳಾಗ್ತಾ ಇರ್ತವೆ. ಸಾವಿರಾರು ಜನ ಸಾಯ್ತಾನೆ ಇರ್ತಾರೆ. ಆದರೆ ಪ್ರತಿನಿತ್ಯ ಪೇಪರ್ನಲ್ಲಿ ಓದಾಗ ನಮಗೆ ದುಃಖ ಆಗೋದಿಲ್ಲ. ಯಾಕೆ? ಸಹಜ ಅದು. ಅದೇ ಒಂದು ಟ್ರೈನಿನಲ್ಲಿ, ರೈಲಿನಲ್ಲಿ ನಮ್ಮ ಒಂದು ವೇಳೆ ಬಂಧು ಬಾಂಧವರಿದ್ದರೆ ಅದರಿಂದ ಏನಾಗುತ್ತೆ, ದುಃಖ ಆಗುತ್ತೆ. ಯಾಕೆ? ಅವರು ನಮ್ಮವರು ಎನ್ನುವಂಥ ಅಭಿಮಾನ. ಹಾಗಾಗಿ ನಮ್ಮ ಸುಖಕ್ಕೆ ಆಗಲಿ ದುಃಖಕ್ಕೆ ಆಗಲಿ ಪ್ರಧಾನವಾದಂತಹ ಕಾರಣ ಅದು ನಾವು ನಮ್ಮ ದೇಹದ ಮೇಲೆ, ನಮ್ಮ ವ್ಯಕ್ತಿಗಳ ಮೇಲೆ ಇಟ್ಟಿರುವಂಥ ಅಭಿಮಾನ. ಆ ರೀತಿಯಾದಂಥ ಅಭಿಮಾನವನ್ನು ಯಾವಾಗ ನಾವು ಕಿತ್ತು ಒಗಿತೇವೋ ಅದರಿಂದ ಏನಾಗುತ್ತೆ, ನಮಗೆ ವಿಶೇಷವಂತಹ ಶಾಶ್ವತ ಸುಖ ಎಂಬುದಾಗುತ್ತೆ, ಮೋಕ್ಷ ಎಂಬುದಾಗುತ್ತೆ ಎಂಬುದಾಗಿ ವಿಶೇಷವಾಗಿ ಯಾವ ರಾಜ ಜಡಭರತ ಉಪದೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ಉಪದೇಶವನ್ನು ಮಾಡಿ ಹೇಳ್ತಾನೆ, ಜನಸ್ಯ ಗೋಪ್ತೇತಿ ವಿಕಥಮಾನಃ ನಶೋಭಸೆ ವೃದ್ಧ ಸಭಾಸು ದುಷ್ಟ ಅಂತ. ನೀನೇ ಮಾಡ್ತಾ ಇದ್ದೀಯಾ, ನಾನೊಬ್ಬ ದೊಡ್ಡ ರಾಜ, ಪ್ರಜೆಗಳನ್ನು ಪಾಲನೆ ಮಾಡೋನು ಅಂತ ಹೇಳ್ತಾ ಇದ್ದೀಯಾ. ಆದರೆ ನಿನ್ನ ಅಸ್ತಿತ್ವವೇ ನಿನ್ನ ಕೈಯಲ್ಲಿ ಇಲ್ಲ. ಒಂದು ಸಲ ಭೂಮಿ ಅಳ್ಳಾಡಿ ಬಿಡ್ತು ಅಂತ ಹೇಳಿ ನೀನು ಬಿದ್ದೇ ಹೋಗಿ ಬಿಡ್ತೀಯ. ಹಾಗಾಗಿ ನಿನ್ನ ಅಸ್ತಿತ್ವವೇ ನಿನ್ನ ಕೈಯಲ್ಲಿ ಇಲ್ಲ. ಹಾಗಾಗಿ ನೀನೇನು ಅಹಂಕಾರ ಪಡಬೇಡ ಎಂಬುದಾಗಿ ಆ ರಹುಗಣ ರಾಜನಿಗೆ ವಿಶೇಷ ಉಪದೇಶವನ್ನು ಮಾಡ್ತಾನೆ ಅಂತೆ. ಉಪದೇಶವನ್ನು ಮಾಡಿ ಮುಂದೆ ಹೇಳ್ತಾನೆ, ನಿನಗೆ ಅಹಂಕಾರ ಇದೆ, ನಾನು ರಾಜ ಅಂತ. ಆದರೆ ನಿನಗೂ ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿ ಯಾರು? ಇಡೀ ಜಗತ್ತಿಗೆ ರಾಜನಾದಂಥ ಪರಮಾತ್ಮ. ಹಾಗಾಗಿ ಯಾವತ್ತೂ ಕೂಡ ಆ ಒಂದು ಬುದ್ಧಿ ನನಗೆ ಜಾಗೃತವಾಗಿರಬೇಕು ಎಂಬುದಾಗಿ ಅನೇಕ ರೀತಿಯಾದ ಉಪದೇಶಗಳನ್ನು ಆ ಜಡಭರತನಿಗೆ ರಹುಗಣನಿಗೆ ಜಡಭರತ ಮಾಡ್ತಾನೆ. ವಾಸ್ತವಿಕವಾಗಿ ರಹುಗಣ ಹೊರಟಿದ್ದು ಎಲ್ಲಿಗೋಸ್ಕರ? ಕಪಿಲ ಋಷಿಗಳಿಂದಾಗಿ ಉಪದೇಶವನ್ನು ಪಡಿಬೇಕು ಅಂತ ಅವನು ಅಂದುಕೊಳ್ತಾನೆ. ಸಾಕ್ಷಾತ್ ಕಪಿಲ ಮುನಿಯೇನೇ ಈ ಜಡಭರತನ ರೂಪದಲ್ಲಿ ಬಂದು ನನಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಅಂತ ಅನೇಕ ರೀತಿಯಾದ ಉಪದೇಶಗಳನ್ನು ಪಡೆದುಕೊಂಡು ಮುಂದೆ ಒಂದು ವಿಶಿಷ್ಟವಾದಂಥ ಮಾತನ್ನು ಹೇಳ್ತಾನೆ. ನಮೋ ಮಹದ್ಭ್ಯೋಸ್ತು ನಮೋ ಶಿಶುಭ್ಯ ನಮೋ ಯುವಭ್ಯೋ ನಮ ಆ ವಟುಭ್ಯ ಯೇ ಬ್ರಾಹ್ಮಣಾ ಗಾಮ್ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಮ್ ಅಂತ. ಇದು ಒಂದು ವೇದ ಮಂತ್ರ ಇದೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿಷೇಭ್ಯ ಎಂಬುದಾಗಿ ಆ ವೇದ ಮಂತ್ರದ ಅನುವಾದ. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಮೋ ಮಹದ್ಭ್ಯ ಅಂತ. ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಅಂತಿದ್ದಾರೋ ಅಲ್ಲೆಲ್ಲರಿಗೂ ಕೂಡ ನಮಸ್ಕಾರ ಅಂತ. ಮಹಾತ್ಮರೆಲ್ಲರೂ ಕೂಡ ತಲೆ ಬೆಳ್ಳಗಾಗಿ ವಯಸ್ಸಾಗಿರೋದೇ ಇಲ್ಲ. ಕೆಲವೊಬ್ಬರು ಮಹಾತ್ಮರು ಶಿಶುರೂಪದಲ್ಲಿ ಇರ್ತಾರೆ, ಕೆಲವೊಬ್ಬ ಮಹಾತ್ಮರು ವಟು ರೂಪದಲ್ಲಿ ಇರ್ತಾರೆ. ನಾವು ಭಾಗವತದಲ್ಲಿ ಕೇಳುವಂತೆ ಧ್ರುವ ಮಹಾರಾಜ ತಪಸ್ಸನ್ನು ಮಾಡಿ ಪರಮಾತ್ಮ ಪ್ರತ್ಯಕ್ಷ ಮಾಡಿದಾಗ ವಯಸ್ಸೆಷ್ಟು? ಕೇವಲ 6 ವರ್ಷ. ಅದೇ ಪ್ರಹ್ಲಾದನ ಎದುರುಗಡೆ ನರಸಿಂಹದೇವರು ಬಂದಾಗ ಅವನ ವಯಸ್ಸೆಷ್ಟು? 6-7 ವರ್ಷ. ನಚಿಕೇತ ಸತ್ತು ಯಮನ ಲೋಕಕ್ಕೆ ಹೋಗಿ ಅವನಿಂದ ಉಪದೇಶ ಪಡೆದುಕೊಂಡು ಬಂದಾಗ ಅವನ ವಯಸ್ಸೆಷ್ಟು? 6-7 ವರ್ಷ. ಹಾಗಾಗಿ ಜ್ಞಾನಿಗಳು ಮಹಾತ್ಮರು ಇಂತಹ ವಯಸ್ಸಿನಲ್ಲಿ ಇರ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ ನಮ ಆ ವಟುಭ್ಯ, ವಟುವಿನ ರೂಪದಲ್ಲಿ ಇರುವಂತಹ ಜ್ಞಾನಿಗಳಿಗೂ ಕೂಡ ನಮಸ್ಕಾರ ಅಂತ. ನಮೋ ಯುವಭ್ಯ, ಕೆಲವೊಬ್ಬರು ಯುವಕನ ರೂಪದಲ್ಲಿ ಇರ್ತಾರೆ, ಅವರಿಗೂ ನಮಸ್ಕಾರ. ಈ ರೀತಿಯಾಗಿ ಯೇ ಬ್ರಾಹ್ಮಣಾ ಗಾಮ್ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಮ್ ಅಂತ. ಯಾರ್ಯಾರು ಜ್ಞಾನಿಗಳು ಅವಧೂತ ವೇಷದಿಂದ, ಅವಧೂತ ವೇಷ ಅಂತ ಹೇಳಿದರೆ ಮೈ ಮೇಲೆ ಎಚ್ಚರ ಇಲ್ಲದಂತೆ ಸಂಚಾರ ಮಾಡುವಂತಹ ಇದಕ್ಕೆ ಅವಧೂತ ವೇಷ ಅಂತ ಕರೀತಾರೆ. ಆ ರೀತಿಯಾಗಿ ಅವರನ್ನು ನೋಡಿದಾಗ ನಮಗೆ ಅಸಹ್ಯ ಅಂತ ಅನಿಸ್ಬಿಡುತ್ತೆ, ಆದರೆ ನಿಜವಾಗಿ ನೋಡಿದರೆ ದೊಡ್ಡ ಜ್ಞಾನಿಗಳಾಗಿರ್ತಾರೆ. ಆ ರೀತಿಯಂಥ ಎಲ್ಲ ಜ್ಞಾನಿಗಳಿಗೂ ಕೂಡ ನಮಸ್ಕಾರ ಎಂಬುದಾಗಿ ಯಾವ ರಹುಗಣ ರಾಜ ಅವರಿಗೆ ವಿಶೇಷವಾದಂಥ ನಮಸ್ಕಾರವನ್ನು ಮಾಡಿ ಮುಂದೆ ತಾನು ತನ್ನ ರಾಜ್ಯಕ್ಕೆ ತಿರುಗಿ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡಿ ಮುಂದೆ ತಾನು ಮೋಕ್ಷದ ಹಾದಿಯಲ್ಲಿ ಸಾಕ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಜಡಭರತ ತನ್ನ ತಂದೆ ತಾಯಿಗಳಿಗೂ ಬೇಡವಾಗಿದ್ದ, ತನ್ನ ಅಣ್ಣ ತಮ್ಮಂದಿರಿಗೂ ಬೇಡವಾಗಿದ್ದ. ಆದರೆ
ಎಲ್ಲರಿಗೂ ಬೇಡವಾದಂತಹ ವ್ಯಕ್ತಿ ರಹುಗಣನಂತಹ ಒಬ್ಬ ಶ್ರೇಷ್ಠ ರಾಜನಿಗೆ ವಿಶೇಷವಾದಂಥ ಉಪದೇಶವನ್ನು ಮಾಡಿದ. ಮುಂದೆ ತಾನೂ ಕೂಡ ತನ್ನ ವಿಶೇಷ ಸಾಧನೆಯನ್ನು ಮಾಡಿ ತಾನು ಮುಂದೆ ಉತ್ತಮವಾದ ಪದವಿಯನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಜ್ಞಾನಿಗಳು ಯಾವ ರೀತಿಯಾಗಿ ಇರ್ತಾರೆ, ಯಾವ ರೂಪದಲ್ಲಿ ಇರ್ತಾರೆ, ಯಾವ ವ್ಯಕ್ತಿಗಳ ಜ್ಞಾನ ಎಷ್ಟು ಅಂತ ನಮಗೆ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರಿಗೂ ಕೂಡ ಅವಮಾನವನ್ನು ಮಾಡದಂತೆ ಅವರಲ್ಲಿರುವಂತಹ ಪರಮಾತ್ಮನಿಗೆ ವಿಶೇಷವಾದ ಸತ್ಕಾರವನ್ನು ಮಾಡಬೇಕು ಅಂತ ರಹುಗಣ ರಾಜ ತಿಳಿಸ್ತಾನೆ. ಈ ರೀತಿಯಾಗಿ ತಿಳಿಸಿ ಮುಂದೆ ಭೂಮಂಡಲದ ವರ್ಣನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನಾವು ಇರುವುದು ಭಾರತ ವರ್ಷೆ ಭರತಖಂಡೆ ಅಂತ ಹೇಳ್ತೀವಿ. ಅದರಲ್ಲಿ ಭಾರತ ವರ್ಷ ಅಂತ ಒಟ್ಟು 9 ವರ್ಷಗಳು ಇದ್ದಾವೆ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಇಲಾವೃತ ವರ್ಷ, ಭದ್ರಾಶ್ವ ವರ್ಷ, ಹರಿವರ್ಷ, ಕೇತುಮಾಲ ವರ್ಷ, ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಉತ್ತರ ಪುರುಷ ವರ್ಷ, ಕಿಂಪುರುಷ ವರ್ಷ ಮತ್ತು ಕೊನೆಯದ್ದು ಭಾರತ ವರ್ಷ ಅಂತ. ಈ ರೀತಿಯಾಗಿ 9 ವರ್ಷಗಳಿದ್ದಾವೆ. ಆ 9 ವರ್ಷಗಳಲ್ಲಿ 9 ಪರಮಾತ್ಮನ ರೂಪಗಳಿದ್ದಾವೆ. ಅದನ್ನು 9 ಜನ ಭಕ್ತರು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಭಾಗವತದಲ್ಲಿ ತಿಳಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಮೊದಲ ವರ್ಷ ಇಲಾವೃತ ವರ್ಷ ಅಂತ. ಆ ಇಲಾವೃತ ವರ್ಷದಲ್ಲಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತೆ. ಅಂತಹ ಸಂಕರ್ಷಣ ರೂಪಿಯಾದಂಥ ಪರಮಾತ್ಮನನ್ನು ಯಾವ ಸಾಕ್ಷಾತ್ ಮಹಾರುದ್ರ ದೇವರು ವಿಶೇಷವಾಗಿ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದಾರಂತೆ. ಅವರು ಯಾವ ಮಂತ್ರದಿಂದಾಗಿ ಉಪಾಸನೆ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮೋ ನಮಃ ಎಂಬುದಾಗಿ ಪ್ರತಿನಿತ್ಯವೂ ಕೂಡ ಮಹಾರುದ್ರ ದೇವರು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಇಲಾವೃತ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಅಂತೆ. ಮುಂದಿನ ವರ್ಷ ಭದ್ರಾಶ್ವ ವರ್ಷ ಅಂತ. ಆ ಭದ್ರಾಶ್ವ ಎನ್ನುವಂತಹ ವರ್ಷದಲ್ಲಿ ಭದ್ರಶ್ರವಸು ಎಂಬಂತಹ ಜ್ಞಾನಿಗಳು ಇದ್ದಾರೆ ಅಂತೆ. ಆ ಜ್ಞಾನಿಗಳು ವಿಶೇಷವಾಗಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ವಿಶೇಷವಾದ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಮಾಡುವಂತಹ ಒಂದು ಸ್ತೋತ್ರವನ್ನು ಹೇಳ್ತಾರೆ. ಇಲ್ಲಿ ಅಹೋ ವಿಚಿತ್ರಂ ಭಗವದ್ವಿಚೇಷ್ಟಿತಂ ಘ್ರಂಥಂ ಜನೋಯಂ ಹಿ ಮಿಷನ್ನ ಪಶ್ಯತಿ ಧ್ಯಾಯನ್ನ ಸನ್ಯದರ್ಹಿ ವಿಕರ್ಮ ಸೇವತೆ ನಿಹೃತ್ಯ ಪುತ್ರ ಪಿತರಂ ಜಿಜೀವಿಷು ಅಂತ ಆ ಭದ್ರಶ್ರವಸರು ಮಾಡುವಂಥ ಒಂದು ವಿಶೇಷವಾದ ಸ್ತೋತ್ರ. ಏನಂತ ಅಹೋ ವಿಚಿತ್ರಂ ಭಗವದ್ವಿಚೇಷ್ಟಿತಂ ಅಂತ. ಪರಮಾತ್ಮನ ವ್ಯಾಪಾರ ಏನಿದೆ ಅದು ಭಾರೀ ವಿಚಿತ್ರ ಅಂತ. ಯಾಕೆ ಅಂತ ಹೇಳಿದರೆ ಗ್ರಂಥಂ ಜನೋಯಂ ಹಿ ಮಿಷನ್ನ ಪಶ್ಯತಿ ಅಂತ ಜನರಿಗೆ ತಮಗೆ ಮೃತ್ಯು ಇದೆ ಅಂತ ಗೊತ್ತಿದೆ, ತಮಗೆ ಸಾವಿದೆ ಅಂತ ಗೊತ್ತಿದೆ. ತಮಗೆ ಸಾವಿದೆ ಅಂತ ಗೊತ್ತಿದ್ದರೂ ಕೂಡ ತಾವೇನು ಮಾಡ್ತಾ ಇಲ್ಲ, ಆ ಪರಮಾತ್ಮನ ಕಡೆಗೆ ಹೋಗ್ತಾ ಇಲ್ಲ ಅಂತ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ನಿರ್ಹೃತ್ಯ ಪುತ್ರ ಪಿತರಂ ಜಿಜೀವಿಷು ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ತಂದೆ ಸತ್ತು ಹೋಗಿಬಿಡ್ತಾನೆ. ಸತ್ತು ಹೋದಂತಹ ತನ್ನ ತಂದೆಯ ಶವವನ್ನು ತಾನೇ ಚಿತೆಯ ಮೇಲೆ ಇಟ್ಟು ಅದಕ್ಕೆ ಬೆಂಕಿಯನ್ನು ಇಟ್ಟು ಅವನ 13 ಜನರ ಸಂಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾನೆ. ಮಾಡಿ ಯಾವಾಗ ಮೇಲಿಗೆ ಮುಗಿದು ಮತ್ತೆ ಸಾಮಾನ್ಯ ಜೀವನಕ್ಕೆ ಬಂದನೋ ಮತ್ತೆ ಯಾವಾಗೇನು ಮತ್ತೆ ನಾನು ಶಾಶ್ವತ, ನನಗೆ ಒಳ್ಳೆಯ ಆಯಸ್ಸಿದೆ, ಮತ್ತೆ ನಾನು ವಿಷಯಗಳನ್ನು ಅನುಭವಿಸಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪರಮಾತ್ಮನನ್ನು ಮರೆತು ಮೃತ್ಯುವನ್ನು ಮರೆತು ಯಾವಾಗಲೂ ಕೂಡ ವೈಭವದ ಜೀವನವನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ. ಇದು ಭಾರಿ ಆಶ್ಚರ್ಯ ಅಂತ ಅವರಲ್ಲಿ ಉಪಾಸನೆ ಮಾಡ್ತಾರೆ ಅಂತೆ. ಈ ರೀತಿಯಾಗಿ ಹಯಗ್ರೀವ ರೂಪಿಯ ಅಂತ ಪರಮಾತ್ಮನ ವಿಶೇಷವಂತ ಉಪಾಸನೆ. ವಿಶೇಷವಾಗಿ ಮೂಲ ರಾಮಾಯಣವನ್ನು ಬರೆದಂಥವರು ಹಯಗ್ರೀವ ರೂಪಿಯ ಅಂತ ಪರಮಾತ್ಮ. ಇವತ್ತು ನಾವು ನೋಡುವಂಥದ್ದು ಕೇವಲ 24,000 ಶ್ಲೋಕ ಇರುವಂತಹ ವಾಲ್ಮೀಕಿ ರಾಮಾಯಣ. ಆದರೆ ಮೂಲ ರಾಮಾಯಣ ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ ಶ್ಲೋಕಗಳಷ್ಟು ವಿಸ್ತೀರ್ಣವಾದಂತಹ ಮೂಲ ರಾಮಾಯಣ. ಅದನ್ನು ಬರೆದಂತಹ ವ್ಯಕ್ತಿ ಸಾಕ್ಷಾತ್ ಹಯಗ್ರೀವ ರೂಪಿಯ ಅಂತ ಪರಮಾತ್ಮ. ಅದರಲ್ಲೂ ವಿಶೇಷವಾಗಿ ಹಯಗ್ರೀಮಾದಿಮಾ ವಿದ್ಯಾ ಅಂತ ಎಲ್ಲ ತತ್ವಶಾಸ್ತ್ರ ಎಲ್ಲವೂ ಕೂಡ ಹಯಗ್ರೀವ ರೂಪಿಯ ಅಂತಹ ಪರಮಾತ್ಮನ ನಾಸಾಪುಟಗಳಿಂದ ಮೂಗಿನಿಂದ ಬಂದವು ಎಂಬುದಾಗಿ ಪುರಾಣ ಹೇಳುತ್ತೆ. ಅಂತಹ ಹಯಗ್ರೀವ ರೂಪಿಯ ಅಂತ ಪರಮಾತ್ಮನನ್ನು ಅಲ್ಲಿರುವಂತಹ ಭದ್ರಶ್ರವಸ ಎಂಬಂಥ ಋಷಿಗಳು ವಿಶೇಷವಾಗಿ ಓಂ ನಮೋ ಭಗವತೆ ಧರ್ಮಾಯ ಆತ್ಮವಿಶೋಧನಾಯ ನಮಃ ಎಂಬುದಾಗಿ ಪ್ರತಿನಿತ್ಯ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂತೆ. ಮುಂದೆ ಹರಿವರ್ಷ ಅಂತ. ಆ ಹರಿವರ್ಷದಲ್ಲಿ ನರಸಿಂಹರೂಪಿಯ ಅಂತ ಪರಮಾತ್ಮ ಇದ್ದಾನೆ. ಅಂತಹ ನರಸಿಂಹರೂಪಿಯ ಅಂತ ಪರಮಾತ್ಮನನ್ನು ವಿಶೇಷವಾಗಿ ಪ್ರಹ್ಲಾದರಾಜರು ಇಂದಿಗೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತೆ. ತನ್ನ ತಂದೆಯನ್ನು ಸಂಹಾರ ಮಾಡಿದಂತಹ ರೂಪ ಪರಮಾತ್ಮನ ರೂಪ ನರಸಿಂಹ ರೂಪ. ಅಂತಹ ನರಸಿಂಹ ರೂಪವನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ನೃಸಿಂಹಾಯ ನಮಸ್ತೆ ಅಜಸ್ತೇಜಸೆ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ ಕರ್ಮಾಶಯಾನ್ ರಂಧಯ ರಂಧಯ ತಮೋ ಗ್ರಸ ಗ್ರಸ
ಓಂ ಸ್ವಾಹ ಅಭಯಂ ಅಭಯಮಾತ್ಮನಿ ಭೂಯಿಷ್ಠ ಓಂ ಕ್ಷೌಂ ಎಂಬುದಾಗಿ ಆ ವಜ್ರದಂಷ್ಟ್ರ ವಜ್ರ ನಖ ಅವನ ಒಂದೊಂದು ಉಗುರುಗಳು ಕೂಡ ವಜ್ರದಂತೆ ಬಲಿಷ್ಠವಾದಂಥ ಉಗುರುಗಳು. ಅಂತಹ ನರಸಿಂಹರೂಪಿಯ ಅಂತ ಪರಮಾತ್ಮನನ್ನು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನ ಪ್ರದೇಶ ಕೇತುಮಾಲಾ ವರ್ಷ ಅಂತ. ಆ ಕೇತುಮಾಲಾ ಎನ್ನುವಂಥ ವರ್ಷದಲ್ಲಿ ಸಾಕ್ಷಾತ್ ಪರಮಾತ್ಮ ಪ್ರದ್ಯುಮ್ನ ರೂಪನಾಗಿ ಅವತಾರ ಮಾಡಿದ್ದಾನೆ. ಅಲ್ಲಿ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇನೇ ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತೆ. ಸ್ತೋತ್ರ ಮಾಡುವಂಥ ಮಂತ್ರ ಏನು ಅಂತ ಹೇಳಿದ್ರೆ, ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವ ವಿಶೇಷ ಕ್ಷೇತ್ರಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚಾಧಿಪತಯೇ ಷೋಡಶ ಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೇ ಓಜಸೇ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ಎನ್ನುವಂತಹ ವಿಶೇಷವಂತಹ ಮಂತ್ರದಿಂದಾಗಿ ಲಕ್ಷ್ಮೀದೇವಿ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಮುಂದೆ ರಮ್ಯಕ ವರ್ಷ ಅಂತ. ಅಲ್ಲಿ ವಿಶೇಷವಾಗಿ ಮತ್ಸ್ಯರೂಪಿಯ ಅಂತ ಪರಮಾತ್ಮ ಇದ್ದಾನೆ. ಆ ಮತ್ಸ್ಯರೂಪಿಯಾದಂತಹ ಪರಮಾತ್ಮನನ್ನು ಮನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತೆ. ಮತ್ಸ್ಯರೂಪಿಯ ಅಂತ ಪರಮಾತ್ಮ ವಿಶೇಷವಾಗಿ ಇಡೀ ಜಗತ್ತು ಪ್ರಳಯದಲ್ಲಿ ಮುಳುಗಿ ಹೋದಾಗ ಅಲ್ಲಿ ತಾನು ಮತ್ಸ್ಯರೂಪದಿಂದಾಗಿ ಸಂಚಾರ ಮಾಡ್ತಾ ಇರುವಂತಹ ರೂಪ, ಮೀನಿನ ರೂಪ, ಪರಮಾತ್ಮನ ರೂಪ. ಅಂತಹ ಮೀನಿನ ರೂಪವನ್ನು ಮನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತೆ. ಓಂ ನಮೋ ಭಗವತೆ ಮುಖತಯಾಯ ನಮಸ್ಸತ್ವಾಯ ಪ್ರಾಣಾಯೋಜಸೆ ಸಹಸೆ ಬಲಾಯ ಮಹಾಮತ್ಸ್ಯಾಯ ನಮಃ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಹಿರಣ್ಮಯ ವರ್ಷ. ಆ ಹಿರಣ್ಮಯ ವರ್ಷದಲ್ಲಿ ಕೂರ್ಮರೂಪಿಯಾದಂಥ ಪರಮಾತ್ಮನನ್ನು ಅರಿಯಮ ಎನ್ನುವಂತಹ ಒಬ್ಬ ಆದಿತ್ಯ ಉಪಾಸನೆ ಮಾಡ್ತಾ ಇದ್ದಾನೆ ಅಂತೆ. ಕೂರ್ಮರೂಪಿಯ ಅಂತ ಪರಮಾತ್ಮ ನಿಮಗೆಲ್ಲ ಗೊತ್ತೇ ಇರುವಂತೆ ಅವತಾರ ಮಾಡಿದ್ದು ಯಾವ ಸಮುದ್ರ ಮಥನ ಸಂದರ್ಭದಲ್ಲಿ. ಸಮುದ್ರ ಅದರಲ್ಲಿ ಪರ್ವತ ಮುಳುಗ್ತಾ ಇದ್ದಾಗ ವಿಶೇಷವಾಗಿ ಅದನ್ನು ಹೊತ್ತುಕೊಂಡು ಉದ್ಧಾರ ಮಾಡಿದಂತಹ ರೂಪ. ಅಷ್ಟು ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ವಿಷ್ಣುಕೂರ್ಮ ಎನ್ನುವಂತಹ ಆಮೆಯ ರೂಪದಿಂದಾಗಿ ಇಡೀ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿದಂತಹ ಪರಮಾತ್ಮನ ರೂಪ. ಅದನ್ನು ಆ ಅರಿಯಮ ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ಅನುಪಲಕ್ಷಿತ ಸ್ಥಾನಾಯ ನಮೋ ಅವರ್ಷ್ಮಣೆ ನಮೋ ಭೂಮ್ನೆ ನಮೋ ನಮ ಅವಸ್ಥಾನಾಯ ನಮಸ್ತೆ ಎಂಬುದಾಗಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಮುಂದಿನ ವರ್ಷ ಉತ್ತರ ಕುರುವರ್ಷ ಅಂತ. ಅಲ್ಲಿ ಪರಮಾತ್ಮ ವರಾಹ ರೂಪದಿಂದಾಗಿದ್ದಾನೆ. ಆ ವರಾಹರೂಪಿಯ ಅಂತಹ ಪರಮಾತ್ಮನನ್ನು ಸಾಕ್ಷಾತ್ ಭೂದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತೆ. ವರಾಹರೂಪಿಯ ಅಂತಹ ಪರಮಾತ್ಮ ವಿಶೇಷವಾಗಿ ಆ ಯಾವ ಆದಿ ಹಿರಣ್ಯಾಕ್ಷನನ್ನು ಮತ್ತು ಹಿರಣ್ಯಾಕ್ಷನನ್ನು ಎರಡು ಬಾರಿ ಆಗಿದ್ದು ವರಾಹಾವತಾರ, ಅದನ್ನು ಸಂಹಾರ ಮಾಡಿದಂತಹ ರೂಪ, ಇಡೀ ಭೂಮಿಯನ್ನು ಉದ್ಧಾರ ಮಾಡಿದಂತಹ ರೂಪ. ಅಷ್ಟು ಮಾತ್ರ ಅಲ್ಲ, ಅವನ ಹೆಸರು ಯಜ್ಞವರಾಹ ಅಂತ. ಯಾಕೆ ಅಂತ ಹೇಳಿದರೆ ಯಜ್ಞಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ತನ್ನ ದೇಹದಿಂದಾಗಿ ಸೃಷ್ಟಿ ಮಾಡಿದಂತಹ ಪರಮಾತ್ಮನ ರೂಪ. ಆ ವರಾಹರೂಪಿಯ ಅಂತ ಪರಮಾತ್ಮ ಅವನನ್ನು ಭೂದೇವಿ ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕೃತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮಶುಕ್ಲಾಯ ತ್ರಿಯಗಾಯ ನಮಸ್ತೆ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಮುಂದೆ ಪ್ರಸಿದ್ಧ ವರ್ಷ ಕಿಂಪುರುಷ ವರ್ಷ. ಕಿಂಪುರುಷ ವರ್ಷದಲ್ಲಿ ಯಾವ ರಾಮಚಂದ್ರ ರೂಪಿಯ ಅಂತ ಪರಮಾತ್ಮನನ್ನು ಇಂದಿಗೂ ಕೂಡ ಹನುಮಂತ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತೆ. ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ತಕ್ಷಣ ಕೇವಲ ರಾಕ್ಷಸರ ಸಂಹಾರವನ್ನು ಕೂಡ ಮಾತ್ರ ಮಾಡಲಿಲ್ಲ, ವಿಶೇಷವಾಗಿ ಒಬ್ಬ ಮನುಷ್ಯನಾದಂಥವನು ಯಾವ ರೀತಿಯಾಗಿ ಜಗತ್ತಿನಲ್ಲಿ ಇರಬೇಕು ಎಂಬುದಾಗಿ ಮನುಷ್ಯರ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಂತಹ ದೊಡ್ಡ ಪರಮಾತ್ಮನ ರೂಪ ಅದು ಪರಮಾತ್ಮನ ರೂಪ. ಅದಕ್ಕೆ ಹೇಳ್ತಾರೆ ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ. ತನ್ನ ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ಗುಣಗಳನ್ನು ತೋರಿಸಿದಂತಹ ವ್ಯಕ್ತಿ ಪರಮಾತ್ಮ. ಅದು ಯಾವುದೇ ಸಂದರ್ಭ ಆಗಲಿ, ತನ್ನ ತಂದೆ ಕಾಡಿಗೆ ಹೋಗು ಅಂತ ಹೇಳಿದಾಗ ಹಿಂದೆ ಮುಂದೆ ಮಾತನಾಡಲಿಲ್ಲ, ಕಾಡಿಗೆ ಹೋಗ್ತೀನಿ ಅಂತ ಹೇಳಿದ. ತನ್ನ ತಾಯಿ ಯಾರು ಮಲತಾಯಿ ಅಂತ ಕೈಕೇಯಿ, ಅವಳ ಹತ್ರ ಬಂದು ಹೇಳ್ತಾನೆ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿ ಅಂತ. ಏನು ತಪ್ಪು? ಕಾಡಿಗೆ ಹೋಗು ಅಂತ ಹೇಳಿ ತಪ್ಪಲ್ಲ, ಕಾಡಿಗೆ ಹೋಗು ಅಂತ ಹೇಳಲಿಕ್ಕೆ ನಿನ್ನ 3 ವರಗಳನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿ ಅಂತ. ಡೈರೆಕ್ಟಾಗಿ ನನ್ನ ಹತ್ರ ಒಂದು ಕಾಡಿಗೆ ಹೋಗು ಅಂತ ಹೇಳಿಬಿಟ್ಟಿದ್ದೆ, ನಾನು ಆರಾಮಾಗಿ ಕಾಡಿಗೆ ಹೋಗ್ತಾ ಇದ್ದೆ. ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಆ 3 ವರಗಳನ್ನು ನೀನೇ ಮಾಡಿದಿ, ವ್ಯರ್ಥ ಮಾಡ್ಕೊಂಡು ಬಿಟ್ಟಿ ಅಂತ. ಆ ರೀತಿಯಾದ ದಿವ್ಯವಾದ ವ್ಯಕ್ತಿತ್ವ, ಆ ರೀತಿಯಾದಂತಹ ರಾಮದೇವರನ್ನು ವಿಶೇಷವಾಗಿ ಅಲ್ಲಿರುವಂತಹ ಸಾಕ್ಷಾತ್ ವಾಯುದೇವರು ಹನುಮಂತ ದೇವರು ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯಲಕ್ಷಣ ಶೀಲವ್ರತಾಯ ನಮ ಉಪಶ್ರಿತಾತ್ಮನೆ ನಮ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ
ಮಹಾಪುರುಷಾಯ ಮಹಾರಾಜಾಯ ನಮಃ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಉತ್ತಮ ಶ್ಲೋಕ ಅಂತ, ಯೋಗ್ಯ ವ್ಯಕ್ತಿ ನೀನು ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತೆ. ಇಷ್ಟೆಲ್ಲ ಆದ ಮೇಲೆ ನಾವಿರುವಂತಹ ಭಾರತ ವರ್ಷ, ಆ ಭಾರತ ವರ್ಷದಲ್ಲಿ ಪರಮಾತ್ಮ ಸಾಕ್ಷಾತ್ ನರನಾರಾಯಣ ರೂಪದಿಂದಾಗಿದ್ದಾನೆ ಅಂತೆ. ಯಾವ ಬದರಿ ಕ್ಷೇತ್ರದಲ್ಲಿ ಇವತ್ತು ನಾವೇನು ದೇವಾಲಯದ ಹಿಂಭಾಗದಲ್ಲಿ ಕಾಣುವಂತಹ 2 ಪರ್ವತಗಳು, ನರನಾರಾಯಣ ಎಂಬಂತಹ ಪರ್ವತಗಳು, ಆ ರೂಪದಲ್ಲಿ ಪರಮಾತ್ಮ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತೆ. ಆ ಪರಮಾತ್ಮನ ಇವತ್ತಿಗೂ ಕೂಡ ನಾರದ ಋಷಿಗಳು ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಆ ಬದರಿ ಕ್ಷೇತ್ರದಲ್ಲಿ ನೈವೇದ್ಯವನ್ನು ಮಾಡಬೇಕಾದ್ರೆ ಹೊರಗಡೆ ತಂದು ಆ ಪರ್ವತಕ್ಕೆ ತೋರಿಸಿ ನೈವೇದ್ಯವನ್ನು ಮಾಡ್ತಾರೆ ಅಂತೆ. ಆ ರೀತಿಯಾದಂತಹ ದಿವ್ಯವಾದಂತಹ ಪರಮಾತ್ಮನ ಸನ್ನಿಧಾನ ಇರುವಂತಹ ಪ್ರದೇಶ. ಅದಕ್ಕೋಸ್ಕರನೇ ಮಧ್ವಾಚಾರ್ಯರು ತಾವು ಬದರಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ, ದೊಡ್ಡ ಬದರಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ತಮ್ಮ ಶಿಷ್ಯರಿಗೆ ಆಜ್ಞೆ ಮಾಡ್ತಾರೆ ಅಂತೆ, ನೇದೃಶಂ ಸ್ಥಳಮಲಂ ಶಮಲಗೃಹಂ ಎಂಬುದಾಗಿ ಈ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಇನ್ನೊಂದು ಕ್ಷೇತ್ರ ಇಡೀ ಭೂಮಿಯಲ್ಲೇ ಇಲ್ಲ ಅಂತ. ಯಾಕೆ? ಇಡೀ ಭರತ ವರ್ಷಕ್ಕೆ ಅಧಿಪತಿಯಾದಂತಹ ಸಾಕ್ಷಾತ್ ನರನಾರಾಯಣ ರೂಪಿ ಅಂತ ಪರಮಾತ್ಮ ಇಲ್ಲಿ ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ. ಅಂತಹ ಶ್ರೇಷ್ಠ ಕ್ಷೇತ್ರ ಇದು ಎಂದಾಗಿ ಉಪದೇಶ ಮಾಡ್ತಾನೆ. ಇಂತಹ ಕ್ಷೇತ್ರದಲ್ಲಿ ಆ ನಾರದ ಋಷಿಗಳು ಇವತ್ತಿಗೂ ಕೂಡ ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತಾನಾತ್ಮ್ಯಾಯ ಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಧಿಪತಯೇ ನಮೋ ನಮಃ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ. 9 ವರ್ಷಗಳು, ಅದಕ್ಕೆ ನಿಯಾಮಕವಾದಂಥ 9 ಪರಮಾತ್ಮನ ರೂಪಗಳು, ಅದನ್ನು ಸ್ತೋತ್ರ ಮಾಡುವಂತಹ 9 ಪರಮಾತ್ಮನ ಭಕ್ತರ ಒಂದು ವಿಚಾರವನ್ನು ತಿಳಿಸಿ ಮುಂದೆ ಕಲಿಯುಗದ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ. ಕಲಿಯುಗದ ಮಹತ್ವ ಏನು ಅಂತ ತಿಳಿಸಬೇಕಾದ್ರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತಿ ಎಂಬುದಾಗಿ ಈ ಕಲಿಯುಗದಲ್ಲಿ ಸ್ವಲ್ಪ ಪರಮಾತ್ಮನ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ವಿಶೇಷವಾದ ಪುಣ್ಯ ಇದೆ ಅಂತ. ಯಾಕೆ ಅಂತ ಹೇಳಿದರೆ, ಕೃತೇ ಯಧ್ಯಾಯತೋ ಪುಂಭಿಃ ತ್ರೇತಾಯ ಮಿಜತೋ ಮಕೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌತ ಧರಿಕೀರ್ತನಾಥ್ ಅಂತ ಹಿಂದೆ ಕೃತಯುಗದಲ್ಲಿ 1000 ವರ್ಷ ಆಯಸ್ಸಿರ್ತಾ ಇತ್ತು. ಹಾಗಾಗಿ ಪರಮಾತ್ಮ ಆಗಿನ ಕಾಲದ ಜನರಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಅವರು 1000 ವರ್ಷ ತಪಸ್ಸನ್ನು ಮಾಡಿದಾಗ ಅವನೇನು ಮಾಡ್ತಾ ಇದ್ದ? ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಮುಂದೆ ದ್ವಾಪರಯುಗ ತ್ರೇತಾಯುಗ ಬಂದಾಗ ದೊಡ್ಡ ದೊಡ್ಡ ಯಾಗಗಳು, ಅಶ್ವಮೇಧ ರಾಜಸೂಯ ಯಾಗಗಳನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದ. ಮುಂದೆ ದ್ವಾಪರಯುಗ ಬಂದಾಗ ಹಿರಿಯರ ಸೇವೆಯನ್ನು ಮಾಡಿದರೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದ. ಆದರೆ ಕಲಿಯುಗದಲ್ಲಿ ಇದು ಯಾವುದೂ ಸಾಧ್ಯ ಇಲ್ಲ. 1000 ವರ್ಷ ತಪಸ್ಸು ಮಾಡಲಿಕ್ಕೂ ಆಗೋದಿಲ್ಲ, ದೊಡ್ಡ ದೊಡ್ಡ ಅಶ್ವಮೇಧ ಯಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿರಿಯರ ಸೇವೆಯನ್ನು ಭಕ್ತಿಯಿಂದ, ಹಿರಿಯರ ಸೇವೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಮನೆಗೆ ಬಂದಿದ್ದಾರೆ 5 ನಿಮಿಷ ಆ ರೀತಿ ಮಾಡೋದಲ್ಲ, ನಿರಂತರವಾಗಿ ಇಡೀ ಜೀವನವನ್ನೇ ಜ್ಞಾನಿಗಳ ಸೇವೆಯಲ್ಲಿ ಕಳೆಯೋದು. ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದೆಲ್ಲದರ ಪುಣ್ಯ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಕಲೌತದ್ ಹರಿಕೀರ್ತನಾಥ್ ಎಂಬುದಾಗಿ ಒಂದು ಕ್ಷಣ ಭಕ್ತಿಯಿಂದಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಅದರಿಂದಾಗಿ ಆ ಎಲ್ಲ ಪುಣ್ಯ ಎಂಬುದು ಏನಾಗುತ್ತೆ ಅಂತೆ, ನಾಮಸ್ಮರಣೆಯಿಂದ ನಮಗೆ ಬರುತ್ತೆ ಎಂಬುದಾಗಿ ಭಾಗವತ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಕೃತಯುಗದಲ್ಲಿ ಜನರು ತಪಸ್ಸು ಮಾಡ್ತಾ ಇದ್ರಂತೆ. ತಪಸ್ಸನ್ನು ಮಾಡಿ ಅವರೇನು ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಕಲಾವಿಚ್ಛಂತಿ ಸಂಭವಂ ಅಂತ. ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಕೇಳ್ತಾ ಇದ್ರು ಅಂತೆ. ಯಾಕೆ ಅಂತ ಹೇಳಿದ್ರೆ, ಯತ್ರ ಸಂಕೀರ್ತನಾದೇವ ಹರಿರ್ದಾಸ್ಯತ್ ಅಸಂಭವಂ ಅಂತ. ಇಲ್ಲಿ ಕಲಿಯುಗದಲ್ಲಿ ಪರಮಾತ್ಮನ ವಿಶೇಷ ನಾಮಸ್ಮರಣೆಯನ್ನು ಮಾಡಿದರೆ ಪರಮಾತ್ಮ ನಮಗೆ ಮೋಕ್ಷವನ್ನೇ ಕೊಡ್ತಾನೆ ಅಂತೆ. ಆ ತ್ರೇತಾಯುಗದಲ್ಲಿ, ಆ ಕೃತಯುಗದಲ್ಲಿ 1000 ವರ್ಷ ತಪಸ್ಸನ್ನು ಮಾಡುವಂಥ ಕಷ್ಟ ನಮಗೆ ಬೇಡ, ಕಲಿಯುಗದಲ್ಲಿ ಹುಟ್ಟಿ ಆರಾಮಾಗಿ ನಾಮಸ್ಮರಣೆ ಮಾಡೋಣ ಅಂತ. ಇಷ್ಟು ಅಂದ ತಕ್ಷಣ ನಾಮಸ್ಮರಣೆ ಮಾಡುವುದು ಅಷ್ಟು ಸುಲಭ ಅಲ್ಲ ಅಂತೆ. ಭಾಗವತದಲ್ಲಿ ಹೇಳುವಂತೆ, ಒಂದು ಬಾರಿ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ನಮ್ಮ ನಾಲಿಗೆಯಿಂದ ಬರಬೇಕು ಅಂತ ಹೇಳಿದ್ರೆ 100 ವರ್ಷಗಳ ಸಾಧನೆ ಇದ್ದಾಗ ಮಾತ್ರ ಆ ಪರಮಾತ್ಮನ ನಾಮಸ್ಮರಣೆ ನಮಗೆ ಬಾಯಿಯಲ್ಲಿ ಬರಲಿಕ್ಕೆ ಸಾಧ್ಯ ಅಂತ. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರೊಂದು ಪ್ರಕರಣ ಮಾಡಿದ್ದಾರೆ, ನಾಮ ಪ್ರಶಂಸಾ ಪ್ರಕರಣ ಅಂತ. ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಈ ಜನ್ಮದಲ್ಲಿ ನಮಗೆ ಒಂದು ಬಾರಿ ಭಕ್ತಿಯಿಂದ ನಾರಾಯಣ ಅಂತ ನಾಮಸ್ಮರಣೆ ಬರಬೇಕಾದರೆ ಹಿಂದಿನ 100 ಜನ್ಮಗಳಲ್ಲಿ ಹಿರಿಯರ ಸೇವೆಯನ್ನು ಮಾಡಿ ಅವರ ಪಾದ ರಜೋಭಿಷೇಕ, ಪಾದಧೂಳಿಯನ್ನು ತಲೆಯಲ್ಲಿ ಧರಿಸಿದಾಗ ಮಾತ್ರ ಈ ಜನ್ಮದಲ್ಲಿ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯ ಅಂತೆ. ಏಕೆಂದರೆ ನಾಮ ಸಂಕೀರ್ತನೆ ಮಾಡಿದ ತಕ್ಷಣ ಮೋಕ್ಷ ಕೊಡ್ತಾನೆ ಅಂತ ಹೇಳಿಬಿಟ್ರೆ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡಿಬಿಡ್ತಾರೆ. ಆದರೆ ನಾಮಸ್ಮರಣೆ ಮಾಡೋದು ಮುಖ್ಯ ಅಲ್ಲ, ಯಾವ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ.
ಆ ಭಕ್ತಿ ಅನುಸಂಧಾನ ಬರಬೇಕು ಅಂತ ಹೇಳಿದ್ರೆ 106 ಜನ್ಮಗಳ ವಿಶೇಷವಾದ ಸಾಧನೆ ಎಂಬುದಿರಬೇಕು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಕಲಿಯುಗ ಅದು ಅತ್ಯಂತ ಶ್ರೇಷ್ಠವಾದಂತಹ ಯುಗ. ಯಾವುದಕ್ಕೆ? ಅಲ್ಪ ಸಾಧನೆಗೂ ಕೂಡ ಏನು ಮಾಡ್ತಾನೆ ಪರಮಾತ್ಮ ವಿಶೇಷ ಫಲವನ್ನು ಕೊಡ್ತಾನೆ ಅಂತ. ಹಾಗಾಗಿ ಫಲವನ್ನು ಪಡೀಲಿಕ್ಕೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಸ್ವಲ್ಪ ಧರ್ಮಾಚರಣೆ ಮಾಡಿದರೂ ಕೂಡ ಅದರಿಂದಾಗಿ ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಕಲಿಯುಗದ ಮಹತ್ವವನ್ನು ತಿಳಿಸಿ ಮುಂದೆ ವಿಶೇಷವಾಗಿ ನರಕದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ನರಕದ ವರ್ಣನೆ ಅಂತ ಹೇಳಿದರೆ ಹೇಗೆ 84 ಲಕ್ಷ ವಿಧವಾದಂಥ ಯೋನಿಗಳಿದ್ದಾವೋ ಅದೇ ರೀತಿಯಾಗಿ 84 ಲಕ್ಷ ವಿಧವಾದಂತಹ ನರಕಗಳಿದ್ದಾವೆ ಅಂತೆ. ಅದರಲ್ಲಿ ಗರುಡ ಪುರಾಣದಲ್ಲಿ ವಿಶೇಷವಾಗಿ 21 ಮಹಾನರಕಗಳು ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ. ಯಾರು ಯಾವ ಪಾಪಗಳನ್ನು ಮಾಡ್ತಾರೋ ಅದಕ್ಕೆ ಅನುಗುಣವಾದಂತಹ ದುಃಖ ಎಂಬುದು ಅಲ್ಲಿ ಸಿಗುತ್ತೆ. ಗರುಡ ಪುರಾಣದಲ್ಲಿ ಹೇಳುವಂತೆ, ಒಂದು ವೇಳೆ ನಾವು ಒಬ್ಬ ವ್ಯಕ್ತಿ ಕೈಯಿಂದ ಸಾಲವನ್ನು ಸ್ವೀಕಾರ ಮಾಡಿ ತೀರಿಸದೆ ಮೋಸ ಮಾಡಿ ಹಾಗೆ ಸತ್ತು ಬಿಟ್ಟರೆ ಆ ವ್ಯಕ್ತಿಯಲ್ಲಿ ಸತ್ತು ಬಂದಿರ್ತಾನೆ, ನಾವು ಸತ್ತು ಹೋಗಿರ್ತೇವೆ. ಆವಾಗ ಆ ವ್ಯಕ್ತಿ ಕೇಳ್ತಾನೆ ನರಕದಲ್ಲಿ, ಇಬ್ಬರೂ ಸತ್ತು ಹೋಗಿದ್ದಾರೆ ಆದರೂ ಕೇಳ್ತಾನೆ ನನ್ನ ಸಾಲವನ್ನು ವಾಪಸ್ ಕೊಡು ಅಂತ. ಆ ಸಂದರ್ಭದಲ್ಲಿ ಆ ಯಮನ ಭಟರು ಯಾರು ಸಾಲವನ್ನು ತೆಗೆದುಕೊಂಡಿರ್ತಾನೋ ಅವನ ತೊಡೆಯಿಂದಾಗಿ ದೇಹದಿಂದಾಗಿ ಮಾಂಸವನ್ನು ಕಿತ್ತಿ ಅವನಿಗೆ ಆಹಾರವನ್ನು ಹಾಕಿ ಕೊಡ್ತಾರೆ ಅಂತೆ. ಆ ರೀತಿಯಾಗಿ ನಾವು ಮಾಡಿದಂತಹ ಸಣ್ಣ ಪಾಪಕ್ಕೂ ಕೂಡ ನಾವು ಅವಶ್ಯವಾಗಿ ಅಲ್ಲಿ ನಮ್ಮ ಕರ್ಮಕ್ಕನುಸಾರವಾಗಿ ದುಃಖ ಅನುಭವಿಸಲೇಬೇಕು. ಆ ರೀತಿಯಾದಂತಹ 84 ಲಕ್ಷ ವಿಧವಂತಹ ಯೋನಿಗಳು, ಅದರಲ್ಲಿ ಅನೇಕ ರೀತಿಯಾದಂತಹ ಪಾಪಗಳನ್ನು ಮಾಡಿದಂತಹ ವ್ಯಕ್ತಿಗಳು 84 ಲಕ್ಷ ವಿಧವಂತಹ ಒಂದು ಯಾವ ನರಕವನ್ನು ಹೊಂದುತ್ತಾರೆ. ಆ ಎಲ್ಲ ನರಕದಿಂದಾಗಿ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಮಾಡಬೇಕಾದ್ದು ನಾವು ಬದುಕಿದ್ದಾಗ ಅನೇಕ ಸತ್ಕರ್ಮಗಳನ್ನು ಮಾಡಬೇಕು. ಇಷ್ಟಾದ ಮೇಲೆ ನಾವು ಸತ್ತ ಮೇಲೆ ನಮ್ಮ ಮಕ್ಕಳು ಸರಿಯಾಗಿ ನಮಗೆ ಶ್ರಾದ್ದವನ್ನು ಮಾಡಿದಾಗ ಅದರಿಂದಾಗಿ ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ಇಷ್ಟು ವಿಶೇಷವಾದ ಅಂಶಗಳನ್ನು ಹೇಳಿ ಇಲ್ಲಿಗೆ 5ನೇ ಸ್ಕಂದ ಎಂಬುದು ಮುಗಿಯುತ್ತೆ. ನಾಳಿನ ದಿವಸದ ಪ್ರವಚನದಲ್ಲಿ ಮುಂದಿನ 6ನೇ ಸ್ಕಂದದ ಪ್ರವಚನವನ್ನು ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.